ಓಂ ಶಾಂತಿ. ಓಂ ಶಾಂತಿ. बाबा आज विशेष बहुत गहरी बात बता रहे हैं। मनुष्य आत्माएं जो भी कर्म कर रहे हैं, जो भी हो रहा है, उसका आधार भी उनकी धारणा है, धर्म। लेकिन आप बच्चों की सदैव सत्कर्म होता रहे, श्रेष्ठ कर्म होता रहे, उसका भी आधार धर्म धारणाएं है। लेकिन उसकी गहराई क्या है वो हम जानेंगे। ಬಾಬೋರ್ ಇವತ್ತು ಸಮರ್ಥ ಶ್ರೇಷ್ಠ ಕರ್ಮಗಳ ಆಧಾರ ಧರ್ಮ ಅರ್ಥಾತ್ ಧಾರಣೆ. ಯಾವ ಧಾರಣೆಯಲ್ಲಿ ಬಂದಾಗ ನಮ್ಮಿಂದ ಸದಾ ಶ್ರೇಷ್ಠ ಕರ್ಮಗಳೇ ಆಗುತ್ತೆ. ಈಗ ಮನುಷ್ಯರೇನೆಲ್ಲ ಭ್ರಷ್ಟ ಕರ್ಮಗಳನ್ನು ಮಾಡ್ತಿದ್ದಾರೆ, ಅದರ ಆಧಾರನೂ ಧಾರಣೆ ಧರ್ಮನೇ. ಬಟ್ ಅವರು ಧರ್ಮನ ರಾಂಗ್ ಆಗಿ ತಗೊಂಡ್ಬಿಟ್ರು. ಅವ್ರ ಮಾನ್ಯತೆಗಳೇನಿದೆಯಲ್ಲ, ಆ ಧಾರಣೆಗಳೇ ತಪ್ಪಾಗೋಯ್ತು. ಯಾವ ಕಾರಣ? ಅವ್ರು ಮಾಡೋ ಕರ್ಮಗಳನ್ನು ತಪ್ಪಾಗೋಯ್ತು. ಬಾಬೋರು ಬಂದು ಬರೀ ಅದರ ಕರೆಕ್ಷನ್ ಮಾಡ್ತಿದ್ದಾರೆ. ನಮ್ಮ ಧಾರಣೆಯ ಹಿಂದೆ ಮಾನ್ಯತೆಗಳೇನಿದೆ ಅದನ್ನು ಪರಿವರ್ತನೆ ಮಾಡ್ತಿದ್ದಾರೆ. ಯಾವ ಕಾರಣದಿಂದ ನಾವು ಸದಾ ಕಾಲಕ್ಕೆ ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಶ್ರೇಷ್ಠ ಪ್ರಾರಬ್ಧದ ಅಧಿಕಾರಿಗಳಾಗ್ಬೋದು? ಕೇಳಿ, ಬಾಬೋರು ಭಾಳ ಸೂಕ್ಷ್ಮವಾಗಿ ಒಂದೇ ಮಾತಿನ ಮಾನ್ಯತೆ ಮೇಕವನು. ನಾನು ಯಾರು ಅನ್ನೋ ಒಂದು ತಪ್ಪು ಧಾರಣೆ ಮನುಷ್ಯಾತ್ಮರನ್ನು ಅತಿಯಾಗಿ ಭ್ರಷ್ಟಾಚಾರಿಗಳನ್ನಾಗಿ ಮಾಡಿಬಿಡ್ತು. ರಾಂಗಾಗಿ ನಾನು ಮನುಷ್ಯ, ನಾನು ದೇಹ. ಈಗ ಒಂದೇ ಒಂದು ಮಾನ್ಯತೆ, ನಾನು ಯಾರು? ನಾನು ಜಗತ್ತಲ್ಲಿ ಅತಿ ಶ್ರೇಷ್ಠ ಆತ್ಮ, ಪರಮಾತ್ಮನ ಸಂತಾನ. ನನ್ನ ನಿಜ ಧಾರಣೆ ಏನು ಅನ್ನೋದು ಗೊತ್ತಾದ ತಕ್ಷಣ ನಮ್ಮ ಕರ್ಮಗಳ ಪರಿವರ್ತನೆ ಆಗ್ಬಿಡ್ತು. ಆದರೆ ಜ್ಞಾನಕ್ಕೆ ಬಂದ ನಂತರ ಯಾರೆಷ್ಟು ಆಳವಾಗಿ ಇದರ ಧಾರಣೆ ಮಾಡ್ತಾರೆ ಅವ್ರ ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ಇಲ್ಲಾಂದರೆ ಹಳೆ ಕತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಆ ಧಾರಣೆಗಳನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟರೆ ಧಾರಣೆಗಳಾಗಲ್ಲ. ಅಂದರೆ ಇನ್ನು ಕರ್ಮ ಏನು ಚೇಂಜ್ ಆಗುತ್ತೆ? ನಾಮಕಾವಸ್ಥೆ ಜ್ಞಾನ ಕೇಳ್ತಾ ಬರೀ ಕೇಳೋದು ಬಿಡೋದು ಇದು ಮಾಡ್ತಾ ಇದ್ರೆ ಲಾಭ ಆಗಲ್ಲ. ಅಂದರೆ ನಾನು ಅಂಥ ಶ್ರೇಷ್ಠ ಪ್ರಾರಬ್ಧವನ್ನು ಪಡ್ಕೊಳಕ್ಕಾಗಲ್ಲ. ತುಂಬ ದೊಡ್ಡ ಲಾಸ್. ಇಂಪಾರ್ಟೆಂಟ್ ಬರೀ ಕೇಳೋದಲ್ಲ. ನಾನು ಆತ್ಮ ಗೊತ್ತಿದೆ, ನಾನು ಮೇಲಿಂದ ಬಂದಿದ್ದೀನಿ, ಯಾವುದು ಗೊತ್ತು, ಶಿವಬನ ಮಗು ಗೊತ್ತು, ಎಲ್ಲ ಗೊತ್ತು, ಬಟ್ ಮಾಡಿದ್ದೇನು? ಇದು ನಾವು ಅಂತರ್ಮುಖಿಯಾಗಿ ಕೇಳ್ಕೋಬೇಕು. ಬಟ್ ಆ ಸುಳ್ಳಿದೆ ನೋಡ್ರಿ, ದೇಹಾಭಿಮಾನದ ಸುಳ್ಳು ಸತ್ಯವನ್ನು ರಿಯಲೈಸ್ ಮಾಡಕ್ಕೆ ಬಿಡಲ್ಲ. ಸೊ ಹೆಂಗೆ ಚೇಂಜ್ ಮಾಡ್ಕೋಬೇಕದು ನೋಡ್ರಿ. आज बाप दादा अपने विश्व परिवर्तक, विश्व कल्याणकारी बच्चों को देख रहे हैं. जब से ब्राह्मण जीवन हुआ तब से इसी महान कर्तव्य का संकल्प किया. ब्राह्मण जीवन का मुख्य कर्म ही यह है, मानव जीवन में हर एक आत्मा की विशेष दो धारणाएं हैं. ಇವತ್ತು ತಂದೆ ತನ್ನ ವಿಶ್ವ ಪರಿವರ್ತಕ, ವಿಶ್ವ ಕಲ್ಯಾಣಕಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾವಾಗಿಂದ ಬ್ರಾಹ್ಮಣ ಜನ್ಮ ಆಯಿತು ಆಗಿಂದ ಯಾರು ರೈಟ್ ಬಾಬೋರನ್ನು ತಿಳ್ಕೊಂಡು ಬಾಬೋರ್ ಮಕ್ಕಳಿದ್ದಾರೆ, ಅವ್ರದ್ದು ಒಂದೇ ಸಂಕಲ್ಪ ಏನು? ಈ ಮಹಾನ್ ಕರ್ತವ್ಯದ ಸಂಕಲ್ಪ ಮಾಡಿದ್ರೆ
ವಿಶ್ವ ಕಲ್ಯಾಣ ಮಾಡಿ ಎಲ್ಲ ಜಗತ್ತಿನ ಉದ್ಧಾರ ಆಗಲೇಬೇಕು. ಇದು ಬ್ರಾಹ್ಮಣ ಜೀವನದ ವಿಶೇಷವಾದಂತಹ ಮಹಾನ್ ಕರ್ತವ್ಯ. ಅಂದರೆ ನಮ್ಮದು ಮುಖ್ಯ ಕರ್ಮನೇ ಏನೋ ವಿಶ್ವ ಕಲ್ಯಾಣ ಮಾಡೋದು. ಮಾನವನ ಜೀವನದಲ್ಲಿ ಪ್ರತಿಯೊಂದು ಆತ್ಮನ ವಿಶೇಷ ಮುಖ್ಯ 2 ಧಾರಣೆಗಳಿದೆ. ಏಕ್ ಧರ್ಮ ಹೇ, ದೂಸರಾ ಕರ್ಮ ಹೇ. धर्म में स्थित होना है और कर्म करना है. धर्म के बिना जीवन के कर्म में सफलता मिल नहीं सकती. धर्म अर्थात विशेष धारणा में क्या हो. ಧರ್ಮದಲ್ಲಿ ಸ್ಥಿತರಾಗಿ ಅಂದರೆ ಆ ಧಾರಣೆಗಳೇನಿದೆ, ಧಾರಣೆಗಳಲ್ಲಿ ಮಾನ್ಯತೆಗಳೇನಿದೆ, ಅದರಲ್ಲಿ ಸ್ಥಿತರಾಗಿ ಕರ್ಮ ಮಾಡಬೇಕಾಗಿದೆ. ಧರ್ಮ ಇಲ್ಲದೆ ಜೀವನದ ಕರ್ಮಗಳ ಸಫಲತೆಯೇ ಇಲ್ಲ. ಆತ್ಮ ಯಾವಾಗಿಂದ ದೇಹ ಪ್ರವೇಶ ಮಾಡ್ತೋ ಆಗಿಂದ ಹೋಗೋವರೆಗೂ ಕರ್ಮ ಮಾಡ್ತಾನೆ ಇರುತ್ತೆ. ಏಕೆ? ನೋಡೋದು, ಕೇಳೋದು, ಮಾತಾಡೋದು ಇವೆಲ್ಲ ಕರ್ಮನೇ. ಯಾವುದು ಸ್ವಾಭಾವಿಕವಾಗಿ ನಡೀತಾನೆ ಇರುತ್ತೆ. ಅಂದಾಗ ಧರ್ಮ ಇಲ್ಲದೆ, ಜೀವನದ ರೈಟ್ ಧಾರಣೆಗಳಿಲ್ಲದೆ ಜೀವನದಲ್ಲಿ ಕರ್ಮದ ಸಫಲತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಧರ್ಮ ಅರ್ಥಾತ್ ಕ್ಯಾ ಹೇ? ವಿಶೇಷ ಧಾರಣಾ ಮೈ ಕ್ಯಾ ಹೂಂ. ಇದು ತುಂಬ ಸೂಕ್ಷ್ಮ ಮಾತು. ನಮ್ಮನ್ನು ನಾವು ಏನು, ನಾವು ಯಾರು ಅಂದ್ಕೋತೀವಿ, ಅದರ ಆಧಾರದ ಮೇಲೆ ಸಾಧಾರಣ ಶ್ರೇಷ್ಠ ಅಥವಾ ಕನಿಷ್ಠ ಕರ್ಮಗಳನ್ನು ಮನುಷ್ಯರು ಮಾಡ್ತಾರೆ. ಸೊ ಅಂದಾಗ ನಾನು ಯಾರು ಅನ್ನೋದನ್ನು ರೈಟ್ ಎಲ್ಲರಿಗೆ ತಿಳುವಳಿಕೆ ಅಂತೂ ಎಷ್ಟು ಬಂದಿದೆ ಅದು ಅವ್ರವ್ರ ಮೇಲೆ. ಬಟ್ ಆದರೆ ಇನ್ಫಾರ್ಮೇಷನ್ ಏನಿದೆ, ಒಂದು ಸಮಾಚಾರ, ನಾನು ದೇಹ ಅಲ್ಲ ಆತ್ಮ ಅನ್ನೋದನ್ನು ಬರೀ ಸಮಾಚಾರದ ಥರ ತಗೊಂಡಿದ್ದೀನ, ಅದರ ಧಾರಣೆ ಎಲ್ಲಿವರೆಗೂ, ಅದರ ಸ್ವರೂಪದಲ್ಲಿ ಬರೋದು ಎಲ್ಲಿವರೆಗೂ ಮಾಡಿದ್ದೀನಿ, ಇದನ್ನು ಖಂಡಿತ ನಾವು ನೋಡಬೇಕು. विशेष धारणा, इसी धारणा अर्थात धर्म के आधार से मुझे क्या करना है वो बुद्धि में स्पष्ट होता है. चाहे यथार्थ धर्म अर्थात धारणा हो, चाहे अयथार्थ हो, असमर्थ कर्म का आधार भी अयथार्थ धारणा है. अर्थात मैं मानव हूँ, मेरा धर्म ही मानव धर्म है, जिसको देहाभिमान कहते हैं. ನಾನು ಯಾರಾಗಿದ್ದೀನಿ ಅನ್ನೋ ಧಾರಣೆ ಏನಿದೆ, ನಾನು ಏನು ಅನ್ನೋ ಧಾರಣೆ, ಅದರ ಆಧಾರದ ಮೇಲೆ ಮನುಷ್ಯರು ಕರ್ಮ ಮಾಡ್ತಾರೆ. ನಾನೇನು ಮಾಡಬೇಕು? ಈಗ ಒಬ್ಬ ರಾಜನ ಮಗನಿಗೆ ಏನು ಬರುತ್ತೆ? ಅವ್ರ ತಂದೆ ಒಳ್ಳೆಯವರಾದರೆ ನಾನು ಎಲ್ಲ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ರಾಜ್ಯದ ಸಮೃದ್ಧಿ ಮಾಡಿ ಒಳ್ಳೇದು ಮಾಡಬೇಕನ್ನೋದು ಆಟೋಮೆಟಿಕ್ ಬರುತ್ತೆ. ಅದೇ ತಂದೆ ತಾಯಿಗಳು ದಾನ ಧರ್ಮಗಳ ಮೇಲಿದ್ದರೆ ಮಕ್ಕಳಿಗೂ ನಾವು ಇನ್ನೂ ಜಾಸ್ತಿ ದಾನ ಧರ್ಮ ಮಾಡಬೇಕನ್ನೋದು ಬರುತ್ತೆ. ಅಂದರೆ ಯಾರು ಹೇಗೆ ನಾನೇನು ಅಂದ್ಕೋತೀರಿ ಅದರಲ್ಲಿ ನಾನೇನು ಮಾಡಬೇಕು ಅನ್ನೋದು ಬರುತ್ತೆ. ಅದೇ ರೀತಿ ಮನುಷ್ಯನಿಗೆ ಅಯಥಾರ್ಥ ಧಾರಣೆ ಏನಿದೆ, ಯಾವ ಕಾರಣ ಅಸಮರ್ಥವಾದ ಕರ್ಮಗಳನ್ನು ಅವನು ಮಾಡ್ತಿದ್ದಾನೆ. ಅಂದರೆ ಎಲ್ಲರೂ ಏನಂದ್ಕೋತಾರೆ ಅಂದರೆ, ಎಲ್ಲರೂ ಮನುಷ್ಯರು ಬಂದಿದ್ದಾರೆ ಹೋಗ್ತಾರೆ, ಎಲ್ಲರೂ ಹೆಂಗಿರ್ತಾರೆ, ನಾವು ಒಂದು ದಿವಸ ಹಂಗೆ ಮಾಡಿ ಹೋಗಬೇಕು, ಮಾನವರು ನಾವು. ಮನುಷ್ಯರು ಅಂದ್ಕೊಂಡ ತಕ್ಷಣ ಅವನು ದೇಹಾಭಿಮಾನದಲ್ಲಿ ಬಂದ್ಬಿಟ್ಟ. ಸೊ ದೇಹದ ಧರ್ಮ ಏನೋ ವಿಕಾರಗಳು, ದೇಹದ ಧಾರಣೆಗಳೇ ಅದಲ್ವಾ ನಾನು ನಂದು. ಸೂಕ್ಷ್ಮ ಕಣ್ಣು ತೆರೆದಾಗಿಂದ ಕಣ್ಣು ಮುಚ್ಚೋವರೆಗೂ ಬರೀ ಸುಳ್ಳಲ್ಲಿ ನಡೆಯೋದು. ಬಾಡಿ ಕಾನ್ಷಿಯಸ್ ಅಂದ್ರೇ ಸುಳ್ಳು,
ಸಿ ಬುದ್ಧಿ ಮೇಲೆ ಎಷ್ಟು ಕೆಟ್ಟ ಪ್ರಭಾವ ದೇಹಾಭಿಮಾನದ್ದು. ಜ್ಞಾನಿಗಳೂ ಸುಳ್ಳಲ್ಲಿ ನಡೀತಾರೆ, ಸುಳ್ಳಲ್ಲಿ ಬದುಕ್ತಾರೆ, ಸುಳ್ಳಲ್ಲಿ ಕರ್ಮ ಮಾಡ್ತಾರೆ. ಅಂದರೆ ಸಾಧಾರಣ ವ್ಯರ್ಥ ಕರ್ಮಗಳೂ ಆಯ್ತಾ ಇರ್ತಾನೆ ಬಾಬುವ್ರ ಅನುಸಾರ. ಯಾಕೆ ನಾನು ಆತ್ಮ ಅನ್ನೋ ತಿಳುವಳಿಕೆ ಇನ್ನು ತನ್ನ ತಿಳುವಳಿಕೆಗೆ ಬರಲಿಲ್ಲ. ಸೋ ದಟ್ ಅದೊಂದು ಅರಿವಾಗಿ ಏನು ಸಮರ್ಥ ಕರ್ಮಗಳನ್ನು ಮಾಡಿಸ್ಬೇಕು ಆತ್ಮನಿಂದ, ಅದನ್ನು ಅವ್ರು ಮಾಡೋಕ್ಕಾಗ್ತಾ ಇಲ್ಲ. ಇಷ್ಟ ಇದೆ ಎಲ್ಲರಿಗೆ, ಬಟ್ ನಾನು ಆತ್ಮ ಬಾಬುವ್ರ ಮಗು ಅನ್ನೋ ಧಾರಣೆ ಆಗಲಿಲ್ಲ. ಬರೀ ತಿಳ್ಕೊಂಡ್ರೆ ಏನು ಲಾಭ? ಅದಕ್ಕೇನು ಹೇಳ್ತಿದ್ದಾರೆ ಬಾಬುರು, ದೇಹಾಭಿಮಾನದ ಒಂದು ಧಾರಣೆ ಇಸಿ ಧರಂ ಪರ್ ಕರಂ ಬಿ ಸಾರಾ ಉಲ್ಟೆ ಹೋಗೇ. ಮನುಷ್ಯರು ನಾನು ಮಾನವ, ನಾನು ಅದು ಇದು ಅಂದ್ಕೊಂಡು ಯಾವುದನ್ನು ಬಾಬುರು ನಾವು ಮಕ್ಕಳಿಗೆ ಜ್ಞಾನ ಸ್ಪಷ್ಟ ಮಾಡಿಬಿಟ್ರು. ನಾನು ಮನುಷ್ಯ ಅಂದ ತಕ್ಷಣವೇ ಅವ್ರಿಗೆ ದೇಹ ಅನ್ನೋದು ಇದೊಂದು ಉಲ್ಟಾ ಧಾರಣೆ ಕರ್ಮಗಳನ್ನು ಉಲ್ಟಾ ಮಾಡಿಬಿಡ್ತು. ಅವ್ರು ರೈಟ್ ಯೋಚನೆನೂ ಮಾಡೋಕ್ಕಾಗಲ್ಲಲ್ಲ. ದೇಹಾಭಿಮಾನದ ಪ್ರಭಾವ ಎಷ್ಟು ಕೆಟ್ಟದಂದರೆ ಅವರನ್ನು ರೈಟ್ ಯೋಚನೆ ಮಾಡೋಕ್ಕೂ ಬಿಡಲ್ಲ. ऐसे ब्राह्मण जीवन में भी यथार्थ ये धारणा है कि मैं श्रेष्ठ आत्मा हूँ, मैं आत्मा शांत सुख आनंद स्वरूप हूँ. इसी आधार पर कर्म बदल गया ना. अगर कर्म में श्रेष्ठ के बजाय साधारण कर्म हो जाता है, उसका भी आधार इसी धर्म अर्थात धारणा की कमी हो जाती है कि मैं श्रेष्ठ आत्मा हूँ, श्रेष्ठ गुणों का स्वरूप हूँ. तो फाउंडेशन क्या हो गया? धर्म. इसी कारण धर्मात्मा शब्द कहा जाता है. ना ಎಲ್ಲಿಂದ ಎಲ್ಲಿಗಲ್ಲ. ನಾನು ಆತ್ಮ, ಶ್ರೇಷ್ಠ ಆತ್ಮ, ಎಲ್ಲ ಗುಣಗಳ ಸ್ವರೂಪ. ನಾನು ಶಾಂತ ಸ್ವರೂಪ, ಸುಖ ಸ್ವರೂಪ, ಪವಿತ್ರ ಸ್ವರೂಪ, ಆನಂದ ಸ್ವರೂಪ, ಜ್ಞಾನ ಸ್ವರೂಪ. ನಂದೆಷ್ಟು ನಿಜ ಗುಣಗಳು, ಈಶ್ವರನ ಗುಣಗಳೇನಿದೆ ಅದೆಲ್ಲ ನನ್ನ ಗುಣಗಳಲ್ವಾ. ಸೊ ಪ್ರತಿ ಗಳಿಗೆ ಈ ಧಾರಣೆ, ನಾನು ಆತ್ಮ ಶ್ರೇಷ್ಠ ಗುಣ ಸ್ವರೂಪ ಆತ್ಮ, ಈ ಧಾರಣೆ, ಈ ಯಥಾರ್ಥ ಸ್ಮೃತಿ ಸ್ವರೂಪದಲ್ಲಿ ಬಂದಾಗ ಸದಾ ಕರ್ಮಗಳು ಶ್ರೇಷ್ಠ ಸಮರ್ಥ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಅಂತಾರೆ ಬಾಬು, ನೀವೆಷ್ಟು ನಿಮ್ಮನ್ನು ಶ್ರೇಷ್ಠ ಆತ್ಮ. ಜಗತ್ತಲ್ಲಿ ಹೈಯೆಸ್ಟ್ ಶಿವ ಬಾಬು ಅವರು. ಅವ್ರ ಮಗು ನಾನು ಅಂದ್ಕೊಂಡ ತಕ್ಷಣವೇ ನಮ್ಮ ಸ್ಮೃತಿಯಲ್ಲಿ ಹಂಗೆ ತಾಕತ್ತು ಬಂದ್ಬಿಡುತ್ತೆ. ಅದರ ಆಧಾರದ ಮೇಲೆ ಕರ್ಮಗಳು ಶ್ರೇಷ್ಠ ತಾನೇ ಆಗುತ್ತೆ. ಆದರೆ ಆತ್ಮ ಸ್ವರೂಪನಾಗಿ ಸುಮ್ಮನೆ ಶಿವಬಾಬನ ಮಗು ಅಂದರೆ ಏನು ಲಾಭ ಇಲ್ಲ. ಯಾಕೆಂದರೆ ಶಿವಬಾಬನ ಪರಿಚಯನೇ ಬುದ್ಧಿಯಲ್ಲಿ ಕೂತಿಲ್ಲಲ್ಲ. ಆತ್ಮ ಆಗದೆ ಬುದ್ಧಿಯಲ್ಲಿ ಬಾಬವ್ರ ಪರಿಚಯ ಯಥಾರ್ಥವಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವ್ರಂದರೆ, ಶ್ರೇಷ್ಠ ಕರ್ಮದಿ ಬ್ರಾಹ್ಮಣರಾಗಿನೂ ಸದಾ ಶ್ರೇಷ್ಠ ಕರ್ಮ ತನ್ನ ಶ್ರೇಷ್ಠ ಸ್ವರೂಪ ಯಾಕಿರಲ್ಲ ಅಂದರೆ ಈ ಧಾರಣೆಯ ಕೊರತೆ. ನಾನು ಶ್ರೇಷ್ಠ ಆತ್ಮ ಅನ್ನೋದನ್ನು ಯಾವಾಗ ಧಾರಣೆ ಮಾಡಲ್ಲ ಬುದ್ಧಿಯಲ್ಲಿ, ಆಗ ಕರ್ಮ ಸಾಧಾರಣ ವ್ಯರ್ಥ ಯಥಾರ್ಥ ಕರ್ಮಗಳು. ಸೊ ಯಾರೇ ರುಟೀನ್ ಕರ್ಮ ಕಾನ್ಷಿಯಸ್ಸಲ್ಲಿ ಕರ್ಮ ಮಾಡ್ತೀವಿ, ಭಲೆ ಸೇವೆನೇ ಇರ್ಬೋದು ಅದು, ಆದರೆ ಅದು ಶ್ರೇಷ್ಠ ಅನ್ನಿಸ್ಕೊಳ್ಳಲ್ಲ. ಶ್ರೇಷ್ಠ ಸೇವೆ ಒಂದು ಶ್ರೇಷ್ಠ ಕರ್ಮ ಅಲ್ವಾ. ಅದು ಯಾಕೆ ಅಂತಂದರೆ ಆ ಧಾರಣೆಯಲ್ಲಿ, ಆ ಸ್ವರೂಪದಲ್ಲಿದ್ದು ಆ ಸೂಕ್ಷ್ಮ ವೈಬ್ರೇಷನ್ಸ್ ಏನು ನನ್ನಿಂದ ಶ್ರೇಷ್ಠ ಶುದ್ಧವಾಗಿರೋದು ಹೋಗ್ಬೇಕು, ಅದು ಹೋಗ್ತಿಲ್ಲ.
ಇದು ಭಾಳ ಮಹೀನ್, ತನ್ನ ಕಾನ್ಷಿಯಸ್ ವಿಷಯ ಇದು. ನನ್ನ ಆತ್ಮನ್ನು ಸ್ಮೃತಿ ಸ್ವರೂಪದಲ್ಲಿ ಬರ್ತಾ ಅದು ನ್ಯಾಚುರಲ್ ನನ್ನ ಕಾನ್ಷಿಯಸ್ಸಲ್ಲಿ ಎಷ್ಟಿದೆ ಅದನ್ನು ಅಲ್ಲಿವರೆಗೂ ನಾನು ಧಾರಣೆ ಮಾಡಿದ್ದೀನ. ನಾನು ಶ್ರೇಷ್ಠ ಆತ್ಮ, ಶ್ರೇಷ್ಠ ಗುಣಸ್ವರೂಪ ಆತ್ಮ ಅನ್ನೋದು. ಅದಕ್ಕೇ ಈ ಧರ್ಮ ಅನ್ನೋ ಶಬ್ದ ಫೌಂಡೇಶನ್ ಏನು, ಕರ್ಮದ ಫೌಂಡೇಶನು ಧಾರಣೆ. ಈ ಧರ್ಮ ಯಾವ ಧಾರಣೆಗಳಲ್ಲಿದ್ದು ಯಾರು ಮಾಡ್ತಾರೋ ಅವರನ್ನು ಧರ್ಮಾತ್ಮ ಅಂತ ಹೇಳಲಾಗುತ್ತೆ. ಲೌಕಿಕದಲ್ಲಿ ಸೋ ಕಾಲ್ಡ್ ನಾವು ಪರಮಾತ್ಮನ ಮಕ್ಕಳಪ್ಪ, ಜಸ್ಟ್ ಒಂದು ನಂಬಿಕೆ, ನಾವು ಒಳ್ಳೆ ಕರ್ಮನೇ ಮಾಡಬೇಕು, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಅಂತ ಒಂದು ಸಣ್ಣ ನಂಬಿಕೆ ಇದ್ದವರು ದಾನ ಧರ್ಮ ಮಾಡ್ಕೊಂಡು ಧರ್ಮಾತ್ಮ ಅನ್ನಿಸ್ಕೋತಾರೆ ನೋಡ್ರಿ. ಅವ್ರಿಗೇನು ಸಂಪೂರ್ಣ ಜ್ಞಾನ ಇಲ್ಲ, ಬಟ್ ಅಲ್ಪ ಸ್ವಲ್ಪ ಮಾನವ ಜೀವನ ಶಾಶ್ವತ ಅಲ್ಲ, ಇರೋವರೆಗೂ ನಾವು ಒಳ್ಳೇದು ಮಾಡಿ ಹೋಗ್ಬೇಕಪ್ಪ ಅಂತ ಅಷ್ಟು ಸಣ್ಣ ಮಾತು ಬುದ್ಧಿಯಲ್ಲಿ ಬಂದ್ರೂ ಅವ್ರು ಧರ್ಮಾತ್ಮ ಅನ್ನಿಸ್ಕೊಂಡು ಬಿಡ್ತಾರೆ. ಇನ್ನು ನಾವು ಬಾಬಾವ್ರ ಮಕ್ಕಳು ಹೆಂಗಿರ್ಬೇಕಲ್ವಾ? ಬಾಬಾ ಏನು ಹೇಳ್ತಿದ್ದಾರೆ? आप सब धर्मात्मा है होना. धर्मात्माओं द्वारा स्वतः ही व्यर्थ या साधारण कर्म समाप्त हो जाता है. पहले चक्करों कि मैं सदा धर्म में स्थित रहता हूँ. ಮೂಲ ಫೌಂಡೇಶನ್ ಅಧರ್ಮಿ ಅನ್ನಿಸ್ಕೊಳ್ಳೋದು ಎಷ್ಟು ಕೆಡ್ದಾಗಿದೆ, ಧರ್ಮಾತ್ಮ ಅನ್ನಿಸ್ಕೊಳ್ಳೋದೆಷ್ಟು ಚೆನ್ನಾಗಿ ಅನಿಸುತ್ತೆ. ಹೇಳ್ತಾರೆ ಬಾಬಾ, ನೀವು ನನ್ನ ಮಕ್ಕಳು ಧರ್ಮಾತ್ಮರಲ್ವಾ? ಈ ಧಾರಣೆಯ ಪ್ರಮಾಣ ಕರ್ಮಗಳನ್ನು ಮಾಡೋರು ತಾನೇ. ಯಾರು ಈ ಶ್ರೇಷ್ಠ ಧಾರಣೆಗಳಲ್ಲಿ ಇರ್ತಾರೆ, ನಾನು ಶ್ರೇಷ್ಠ ಆತ್ಮ, ಬಾಬಾವ್ರ ಮಗು, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಅವರಿಂದ ಸ್ವತಃ ವ್ಯರ್ಥ ಸಾಧಾರಣ ಕರ್ಮಗಳೂ ಸಮಾಪ್ತಿಯಾಗುತ್ತೆ. ಇನ್ನು ವಿಕರ್ಮ, ನೆಗೆಟಿವ್ ಕರ್ಮಗಳಂತೂ ಆಗಂಗೆ ಇಲ್ಲ ಅಂತ ತಾನೆ. ವ್ಯರ್ಥ ಅಂದರೆ ಅರ್ಥ ಇಲ್ಲದ ಕರ್ಮಗಳು, ಏನೋ ಟೈಮ್ ಪಾಸಿಂಗ್, ಏನೋ ಒಂದು ತೋರಿಸ್ಬೇಕು ಮಾಡ್ತಾ ಇದ್ದಾರೆ ಅಂತ, ಹಂಗಲ್ಲ ಕೂತ್ಕೊಂಡು ಕಾಲ ಕಳೆಯೋದು. ಅಥವಾ ಏನೋ ಒಂದು ಮಾಡಬೇಕು ಅಷ್ಟೇ ಅಲ್ಲ, ರೂಟೀನ್ ಎಲ್ಲ ಮಾಡಬೇಕು, ಮಾಡ್ತಾ ಇದ್ದೀವಿ. ದೇಹದ ಪ್ರವೃತ್ತಿಯ ಕಾರ್ಯಗಳನ್ನು ಕರ್ಮ ಕಾನ್ಷಿಯಸ್ಸಲ್ಲಿ ಮಾಡಿದಾಗ ಅದು ಸಾಧಾರಣ ಅನ್ನಿಸ್ಕೊಳುತ್ತೆ. ಜಾನಕಿ ದಾದಿ ಹೇಳ್ತಿದ್ರಲ್ಲ, ಸಾಧಾರಣತಾ ಕಬ್ಬು ಬಿ ನೀಚೆ ಗಿರಾ ಸಕ್ತಾ ಹೇ. ರೂಟೀನ್ ಕರ್ಮ ಕಾನ್ಷಿಯಸ್ಸಲ್ಲಿ ಇರೋದೂ ಸಟಲ್ ಬಾಡಿ ಕಾನ್ಷಿಯಸ್, ಅದೇನು ಸೋಲ್ ಕಾನ್ಷಿಯಸ್ ಅಲ್ಲ. ಆತ್ಮಸ್ವರೂಪದಲ್ಲಿರೋ ಯಥಾರ್ಥ ಧಾರಣೆ ಬಾಬಾ ಹೇಳ್ತಿದ್ದಾರಲ್ಲ, ವ್ಯರ್ಥ ಸಾಧಾರಣತೆಯಿಂದನೂ ಸಮಾಪ್ತಿ ಮಾಡಿಬಿಡುತ್ತೆ. तो चक्करों के मैं सदा धर्म में स्थित रहता हूँ, तो कर्म स्वतः ही समर्थ चलेगा. यही पहला पार्ट मैं कौन हूँ, इसी मैं कौन हूँ के क्वेश्चन में सारा ज्ञान आ जाता है. ವಾಟ್ am I, who am I? ಈ ಮೊದಲನೇ ಪಾಠದ ಪರಿಪಕ್ವತೆ ಏನಿದೆ, ಮೊದಲನೇ ಪಾಠದ ಸೀಕ್ರೆಟ್ ಹಿಂದೆ ಇಡೀ ಜ್ಞಾನದ ಸಾರ ಬಂದ್ಬಿಡುತ್ತೆ. ಸೊ ಧಾರಣೆ, ನಾನು ಯಾರು ಅನ್ನೋ ಒಂದು ಧಾರಣೆ ಇಡೀ ಜ್ಞಾನವನ್ನು ಸ್ವರೂಪದಲ್ಲಿ ತರುತ್ತೆ. ಅದಕ್ಕೆ ತಾನೇ ಬಾಬೋರು ಯಾವಾಗಲೂ ಕೇಳೋದು, ಒಗಟು ಬಿಡಿಸಿದ್ದೀರಾ ನೀವು ನಾನು ಯಾರು ಅನ್ನೋದನ್ನು? ಮಕ್ಕಳೇ ಯಾವಾಗ ಬಿಡಿಸ್ತೀರಾ? ವಾಟ್ am I? ನಾನು ಯಾರು, ನನ್ನಲ್ಲಿ ಏನಿದೆ, ನಾನು ಯಾರು, ನಾನು ಯಾರ ಮಗು, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನಾನು ಯಾರು, ನನ್ನ ಕರ್ತವ್ಯ ಏನು, ನನ್ನ ಗುಣಗಳೇನು, ನನ್ನಲ್ಲಿ ಏನು ತುಂಬಿಕೊಂಡಿದೆ, ನನ್ನ ನಿಜಿ ಅಸ್ತಿತ್ವದ ಆಳ, ಈ ಒಗಟು ಬಿಡಿಸೋದೇನಿದೆ
ಜಾನಕಿ ದಾದಿದು ಫೇವರೆಟ್ ಸ್ಲೋಗನ್, ಮೇ ಕೌನ್ ಮೇರಾ ಕೌನ್. ನಾನು ಯಾರು, ನಂದು ಯಾರು, ನಂದು ಬಾಬಾ, ಜಗತ್ತಿನ ತಂದೆ ನಂದು. ಸೊ ನಂದು ಬಾಬಾ ವಿಶ್ವ ಕಲ್ಯಾಣಕಾರಿಯ ಮಗು ಅಂದರೆ ವಿಶ್ವ ಕಲ್ಯಾಣ ಮಾಡೋದು ನಂದು ಧರ್ಮ ಕರ್ಮ ನಂದದು. ಇಷ್ಟು ಆಳವಾಗಿ ನಮ್ಮನ್ನು ನಾವು ಆಲೋಚನೆ ಮಾಡ್ತೀವ, ನಾನು ಯಾರು? ಯಾವಾಗ ಬಾಬಾ ಈ ಒಂದು ಶಬ್ದದಿಂದ ಇಡೀ ಜ್ಞಾನದ ಸಾರ. ಯಾಕೆಂದರೆ ನಾನು ಯಾರು ಅಂದಾಗ ನಾನು ಸುದರ್ಶನ್ ಚಕ್ರಧಾರಿ, ನಾನು ಯಾರು, ನಾನು ಮಾಸ್ಟರ್ ಸರ್ವಶಕ್ತಿವ, ನಾನು ಯಾರು, ಬಾಬೋರ್ ಮಗು ಅಂದರೆ ವರದಾನಿ ಮಹಾದಾನಿ ವಿಶ್ವ ಕಲ್ಯಾಣಕಾರಿ. ಹಂಗೆ ವಾಟಮಾಯಿ ನೀವು ಸ್ವಮಾನಗಳ ಆಧಾರದಲ್ಲಿ ತಗೊಂಡೋಗ್ಬಿಟ್ರೆ ಅದರದ್ದು ಆ ಸ್ವಮಾನದ ಹಿಂದೆ ಜ್ಞಾನದ ಪರಿಭಾಷೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಜ್ಞಾನ ಅಲ್ಲಿ ಬಂತ ಇಲ್ವಾ? ಅದರಲ್ಲಿ ನಾನು ಯಾರು, ನನಗೆ ಹಿಂಗೆ ಮಾಡಿದವ್ರು ಯಾರು, ನನಗೆ ಯಾಕೆ ಈ ಪೊಸಿಷನ್ ಕೊಟ್ಟರು, ನನ್ನ ಕೆಲಸ ಏನು ಅನ್ನೋ ತಾನೇ ಬರುತ್ತೆ. ಈಗ ಒಂದು ವಿಶ್ವ ಕಲ್ಯಾಣಕಾರಿ ಅಂತಂದರೆ ಯಾಕೆ ನಾನು ವಿಶ್ವ ಕಲ್ಯಾಣಕಾರಿ? ನನ್ನ ಬಾಬೋರು, ನನ್ನ ಇಷ್ಟು ದೊಡ್ಡ ಬಾಬೋರದ ಶಿವನ ಮಗು ಅಂದರೆ ಶಿವ ವಿಶ್ವ ಕಲ್ಯಾಣಕಾರಿ. ಆ ವಿಶ್ವ ಕಲ್ಯಾಣ ಮಾಡೋಕ್ಕೆ ನನಗೇನೇನು ಕೊಟ್ಟಿದ್ದಾರೆ, ಯಾವ ಅಥಾರಿಟಿ ಅಧಿಕಾರಗಳನ್ನು ಕೊಟ್ಟಿದ್ದಾರೆ, ಅದರ ಜವಾಬ್ದಾರಿ ಎಷ್ಟು, ಇದೆಲ್ಲ ಯೋಚನೆ ಮಾಡಬೇಕು ಬೇಡ? ಏನೋ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಎದ್ದು ಹೋದೆ, ಏನೋ ಒಂದಿಷ್ಟು ಆಗಿದ್ದು ಬಾಬಾ ಅಂದ್ಬಿಟ್ಟೆ, ಇದು ಧಾರಣೆ ಅಲ್ಲ, ಈ ಧರ್ಮ ಅಲ್ಲ ಇದು. ಸೊ ಅದಕ್ಕೆ ಬಾಬೂರು ಹೇಳ್ತಿರೋದು ಮೈ ಕೌನ್ ಹೂ, मैं कौन हूँ इसी प्रश्न के उत्तर निकालो तो कितनी बड़ी लिस्ट आ जाएगा. ಬರೀ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ತೆಗೆದ್ರೂ ದೊಡ್ಡ ಲಿಸ್ಟ್ ಬಂದ್ಬಿಡುತ್ತೆ ನಿಮ್ಮ ಮುಂದೆ. ನಾನು ಯಾರು, ನಾನು ಯಾರು, ನಾನು ಯಾರು. ಸ್ವಮಾನದ ಉತ್ತರಗಳೆಷ್ಟಿದೆ. अभी अभी सेकंड में अगर स्मृति में लाओ तो कितने टाइटल्स याद आ जाएगा. क्योंकि कर्म के आधार पर सबसे ज़्यादा से ज़्यादा टाइटल्स बाप के हैं, और बाप के साथ मददगार तो आप सब बच्चे हो ना. जो बाप के टाइटल्स है वो भी आपके टाइटल्स है. हाँ, बाप के टाइटल्स वो आपके भी टाइटल्स है. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಹೀಗೆ ಕೂತ್ಕೊಂಡು ನೀವು ಲಿಸ್ಟ್ ತೆಗೆದ್ರೂ ನಾನು ಯಾರು, ನಾನು ಯಾರು, ಎಷ್ಟು ದೊಡ್ಡ ಕರ್ತವ್ಯದ ಆಧಾರದ ಮೇಲೆ, ಬಾಬೋರ್ ಗುಣಶಕ್ತಿಗಳ ಆಧಾರದ ಮೇಲೆ ಎಷ್ಟು ಬರುತ್ತೆ. ಪರಮಾತ್ಮನ ಇಡೀ ಹೆಸರುಗಳೇನಿದೆ, ಪೊಸಿಷನ್ಸ್ ಏನಿದೆ, ಅವ್ರ ಕರ್ತವ್ಯದ ಆಧಾರದ ಮೇಲೆ ಇದೆಯಲ್ವಾ. ಅವ್ರ ದುಃಖ ಅರ್ಥ ಸುಖಕರ್ತ ಇರ್ಬೋದು, ಅವರು ಜಗತ್ತಿನ ವಿಶ್ವ ಕಲ್ಯಾಣಕಾರಿ ಇರ್ಬೋದು, ಮರ್ಸಿಫುಲ್, ಓ ಗಾಡ್ ಶೋ ಮರ್ಸಿ ಆನ್ ಮೀ, ಜ್ಞಾನ ಸಾಗರ ಇರ್ಬೋದು, ದಿವ್ಯ ಬುದ್ಧಿ ವಿಧಾತ, ದೃಷ್ಟಿ ವಿಧಾತ ಇರ್ಬೋದು. ಎಲ್ಲದು ಕರ್ತವ್ಯದ ಆಧಾರದ ಮೇಲೆ ತಾನೆ. ಅದರಲ್ಲೆಲ್ಲ ನೀವು ತಂದೆ ಟೈಟಲ್ಸು, ನಿಮ್ಮ ಟೈಟಲ್ಸು ಎಲ್ಲದರಲ್ಲಿ ನೀವು ಮಾಸ್ಟರ್ಸ್ ಆಗ್ಬಿಟ್ರಿ. ಸೊ ಯಾಕೆ? ತಂದೆಯ ಕರ್ತವ್ಯಕ್ಕೆ ಮದದ್ಗಾರ್, ಸಹಯೋಗಿಗಳು ನೀವು. ಎಷ್ಟು ದೊಡ್ಡ ತಂದೆ, ನಾವೆಷ್ಟು ಸಿಂಪಲ್ ಸಾಧಾರಣರಿದ್ರೂ ಇಷ್ಟು ಮಹಾನ್ ಜಗತ್ತಿನ ಕರ್ತವ್ಯಕ್ಕೆ ನೀವು ಮಕ್ಕಳು ನನ್ನ ಜೊತೆಗಾರರು ಅಂತಾರೆ ಅಂದರೆ ಅದಕ್ಕೆ ಎಷ್ಟು ರೆಸ್ಪೆಕ್ಟು, ಎಷ್ಟು ನಾವು ಬೆಲೆ ಕೊಟ್ಟು ನಡಿಬೇಕು ಬಾಬವ್ರಿಗೆ. ಆ ಯೋಚನೆ ಆದ್ರೆ ಇದೆಯಾ? ನಾವು ಮಾಡ್ತೀವ ಆ ಯೋಚನೆನ? ನಮ್ಮನ್ನು ನಾವು ಏನು ಅಂದುಕೊಂಡು ನಡೀತಿದ್ವಿ? ಇಷ್ಟು ದೊಡ್ಡ ಕೆಲಸ ತಲೆ ಮೇಲೆ ಇರುವಾಗ ಅವ್ರು ಸಾಧಾರಣ ವ್ಯರ್ಥ ಯೋಚನೆ ಮಾಡೋಕ್ಕೆ ಟೈಮ್ ಆದರೂ ಇರೋಕ್ಕಾಗುತ್ತಾ? ಏನೋ ನಾಮಕಾವಸ್ಥೆ ಬೀಕೆ ಅಂದ್ಕೊಂಡ್ಬಿಟ್ರೆ ಆಗ ಕೆಲಸ ಆಗಲ್ಲ. ನಾನು ಬಾಬು ಅವ್ರ ಮಗು ಅಂತ ಹೇಳ್ಬಿಟ್ಟು ಮೇಲಿದ್ರೆ ಏನೂ ಪ್ರಯೋಜನ ಇಲ್ಲ. ಸಮಯ ತುಂಬ ಹತ್ರ ಬಂತು. ಈಗಲಾದ್ರೂ ತನ್ನ ಸೆಲ್ಫ್ ರಿಯಲೈಸೇಷನ್ ಏನಿದೆ, ನಾನೇನು, ನಾನು ಯಾರು ಅನ್ನೋ ಧಾರಣೆಗಳ ಆಳ ಇದು ಮೇಲ್ಮೇಲೆ ಇರಬಾರ್ದು ಆ್ಯಕ್ಚುಲಿ. ಇಲ್ಲಾಂದರೆ ತನಗೆ ಮಾಡ್ಕೊಳ್ಳೋ ದೊಡ್ಡ ಮೋಸ, ದೊಡ್ಡ ಹೊಡೆತ, ಕೊಡ್ಲಿ ಹಾಕೊಂಡಂಗೆ ಕಾಲ ಮೇಲೆ.
ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಶ್ರೇಷ್ಠ ಯಾರಿಲ್ಲ. ಒಟ್ಟು ದೊಡ್ಡ ತಂದೆಯ ಟೈಟಲ್ಸ್ ನಿಮ್ದಂದ್ರೆ ಎಷ್ಟು? ಸಬ್ಮೆ ಮಾಸ್ಟರ್ ಹೋಗೇನಾ? ಎಲ್ಲದರಲ್ಲಿ ಮಾಸ್ಟರ್ಸ್ ಆಗ್ಬಿಟ್ರಲ್ವಾ. सारे कल्प के अंदर टाइटल्स की लिस्ट इतना बड़ी किसकी भी नहीं हो सकती, देवताओं की भी नहीं है ना. सिर्फ अपने टाइटल्स लिखने लगो तो छोटा सा पुस्तक बन जाएगा. ಬಾಬಾ ಹೇಳೋದು, ಇಷ್ಟು ದೊಡ್ಡ ಟೈಟಲ್ಲು ಇಡೀ ಕಲ್ಪದಲ್ಲಿ ಭಗವಂತಂದು ಒಬ್ಬರದೇ. ಇನ್ನು ಭಗವಂತನ ಮಕ್ಕಳು ನೀವಂದರೆ ನೀವು ಬ್ರಾಹ್ಮಣರದು ಯಾವುದು ತಂದೆ ಟೈಟಲ್ಸಲ್ಲಿ ನೀವು ಮಾಸ್ಟ್ರು. ದೇವತೆಗಳದು ಇಷ್ಟು ಟೈಟ್ಲ್ ಇಲ್ಲ, ಅವ್ರದ್ದು ಇರೋದು ಪಾಪ 5 ಟೈಟ್ಲು. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋ ಧರ್ಮಿ, 16 ಕಲಾ ಸಂಪೂರ್ಣ. ಅಷ್ಟೇ ತಾನೆ. ನಿಮ್ಮದು ನೋಡ್ರಿ ಬಾಬೂರ್ದು ಎಷ್ಟು ದೊಡ್ಡ 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 ಟೈಟ್ಲು. ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ಪುಸ್ತಕನೇ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ಏನು ಹೇಳ್ತಾರೆ ಕೇಳಿ. ये इस संगम के टाइटल्स आपकी डिग्री है. ದೊಡ್ಡ ಅಂಡರ್ಲೈನ್ ವಿಷಯ. उन्हों की डिग्री भले कितना भी बड़े हो, लेकिन आप लोगों के आगे वो कुछ भी नहीं है. इतना नशा रहता है, इतना नशा, ಇತನಾ ನಶೆ ಮನ ಖುಷಿ. ಬಾಬಾ ಹೇಳೋದು, ಸಂಗಮ್ ಯುಗದ ಒಂದೊಂದು ಟೈಟ್ಲು ನಿಮ್ಮ ಡಿಗ್ರಿ. ಇದನ್ನು ಡಿಗ್ರಿ ತಗೋಬೇಕಲ್ಲ. ಸುಮ್ಮನೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಸ್ವದರ್ಶನ್ ಚಕ್ರಧಾರಿ, ಸ್ವದರ್ಶನ್ ಚಕ್ರಧಾರಿ ಅಂದರೆ ಟೈಟ್ಲ್ ಆಗ್ಬಿಡ್ಲಿಲ್ಲ. ಅದು ಬಾಬನ್ ಟೈಟ್ಲ್. ಅದು ನಂದಾಗಬೇಕಂದ್ರೆ ಆ ಟೈಟ್ಲ್ ಕನೆಕ್ಟೆಡ್ ಏನು ಕೆಲಸ ಇದೆ, ಧಾರಣೆಗಳಿದೆ, ಅದನ್ನು ನಾನು ಮಾಡಿದಾಗಲೇ ನನಗೆ ಆ ಟೈಟಲ್ ಹಾಸಿಲ್ ಆಗೋದು. ಅಂದರೆ ಈಗ ನಾನು ಸ್ವದರ್ಶನ್ ಚಕ್ರಧಾರಿ ಅನ್ನೋ ಟೈಟ್ಲ್ ನಂದಾಗಬೇಕಂದ್ರೆ ನಿರಂತರ ಆತ್ಮನ ದರ್ಶನದ ಆಧಾರದ ಮೇಲೆ ಆತ್ಮದ ಗುಣ ಕರ್ತವ್ಯಗಳನ್ನು ಮಾಡ್ತಾ ನಿರಂತರ ಶುಭ ಚಿಂತನೆ, ಸಮರ್ಥ ಚಿಂತನೆಯಲ್ಲಿದ್ದು ಪರದರ್ಶನ, ಪರಮತ, ಪರಪ್ರಭಾವಗಳಿಂದ ಮುಕ್ತನಾದಾಗಲೇ ನಾನು ಸ್ವದರ್ಶನ್ ಚಕ್ರಧಾರಿ. ಅಲ್ಲಿವರೆಗೂ ಸ್ವದರ್ಶನ ಏನೂ ಇಲ್ಲ, ಡಿಗ್ರಿನೂ ಇಲ್ಲ, ಕಥೆನೂ ಇಲ್ಲ. ಸುಮ್ಮನೆ ಬಾಯಿ ಖುಷಿಗೆ ಅಷ್ಟೇ. ಈಗ ಸಕ್ಕರೆ ಬಾಯಲ್ಲೇನಿಲ್ಲ, ಸಕ್ಕರೆ ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ, ಸ್ವೀಟಾಗಿದೆ ಅಂದರೆ ತಿಂದಂಗೆ ಆಗ್ಬಿಡುತ್ತಾ? ಇಲ್ಲ ಅಲ್ಲ. ಒಂದೊಂದು ಟೈಟಲ್ಸ್ ಹಿಂದೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಆ ಟೈಟಲ್ ನನ್ನ ಡಿಗ್ರಿ ಯಾವಾಗ ಆಗುತ್ತೆ ಅಂದರೆ ಆ ಸರ್ವಶಕ್ತಿಗಳ ಮೇಲೆ ಯಾವಾಗ ನಂದು ಅಧಿಕಾರ, ಅನುಭವದ ಆಧಾರದ ಮೇಲೆ ಆ ಶಕ್ತಿಗಳನ್ನು ತನ್ನದು ಮಾಡಿಕೊಂಡು ಪ್ರತಿ ಕರ್ಮದಲ್ಲಿ ಆ ಶಕ್ತಿಗಳನ್ನು ಉಪಯೋಗಿಸ್ತಾ ನಾನು ಸಫಲನಾಗ್ತೀನಿ. ಆಗ ಆ ಡಿಗ್ರಿ ನಂದು. ಈಗ ವ್ಯರ್ಥ ಸಂಕಲ್ಪ ನಡೀತಾ ಇದೆ, ಹೆಚ್ಚು ಕಡಿಮೆ ಸಂಕಲ್ಪ ನೆಗೆಟಿವ್ ಬರ್ತಾ ಇದೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವ, ಏನು ಲಾಭ ಅದು? ಮಾಸ್ಟರ್ ಸರ್ವಶಕ್ತಿವಾನ್ ಏನೂ ಲಾಭ ಇಲ್ಲ. ಅದಕ್ಕೆ ನೋಡ್ಕೊಳ್ಳಿ ಅಂತಾರೆ ಬಾಬೂರು. ಏನು ನಾನು ತೋ ಉನೋಂಕಿ ಡಿಗ್ರಿ, ಮನುಷ್ಯರಂತೂ IAS ಇರಲಿ, IFS ಇರಲಿ, ಏನದು ಆ ಡಿಗ್ರಿಗಳು ನಿಮ್ಮ ಮುಂದೆ ಏನೂ ಇಲ್ಲ ಅಂತಾರೆ. ಡಿಗ್ರಿ ತಗೊಂಡ್ರೆ ಲಾಸ್ಟ್ವರೆಗೂ ಡಿಗ್ರಿ ಕೆಲ್ಸಕ್ಕೆ ಬರುತ್ತೆ ಅನ್ನೋದು ಇಲ್ವೇ ಇಲ್ಲ, ಗ್ಯಾರಂಟಿ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಏನು ಡಿಗ್ರಿ ತೊಗೊಂಡ್ರೂ ಜಾಬ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ ಮನುಷ್ಯರಿಗೆ. ಫಿರ್ ಭಿ ಶಬ್ದ ಯಹಿ ಆಯೇಗಾ ಮೇ ಕೌನ್ ಹೂಂ. ರೋಜ್ ನಯಾ ನಯಾ ಟೈಟಲ್ ಸ್ಮೃತಿ ಮೇ ರಖೋ, अर्थात उसी टाइटल के धारणा स्वरूप धर्मात्मा बन कर्म करो. ಎಷ್ಟು ದೊಡ್ಡ ಟೈಟಲ್. ಆತ್ಮಸ್ಮೃತಿಯಲ್ಲಿ ಕೇಳಿದಾಗಲೇ ಇದರ ಖುಷಿ, ಬಾಬೂರ ಮಹಾವಾಕ್ಯಗಳ ಖುಷಿ, ಆನಂದ ಅನುಭವ ಆಗುತ್ತೆ. ಇಲ್ಲಾಂದರೆ ಏನೋ ಶಬ್ದಗಳು ಕಿವಿಗೆ ಬೀಳ್ತಾ ಇದೆ, ಮುರುಳಿ ಕೇಳ್ತಾ ಇದ್ದೀನಿ. ಬಾಬೂರ್ ಮುರುಳಿಯ ರಸ
ಅರ್ಥಾತ್ ಆ ಮುರುಳಿಯ ಒಂದು ಸೂಕ್ಷ್ಮ ಖುಷಿ, ಅದರ ತಾಕತ್ ಬಾಬೂರ ಒಂದೊಂದು ಶಬ್ದಗಳಲ್ಲಿದೆ. ಧಾರಣೆ ಮಾಡೋ ತಾಕತ್ತು ಇನ್ಸ್ಟೆಂಟ್ ಇಮಿಡಿಯೇಟ್ ಕೊಡ್ತಾರೆ ಯಾವಾಗ ನಾವು ಆತ್ಮನಾಗಿ ಬಾಬೂರ ನೆನಪಲ್ಲಿ ಕೇಳ್ತೀವಿ. ಬಾಬಾ ಏನು ಹೇಳ್ತಿದ್ದಾರೆ, ಡೈಲಿ ಒಂದು ಹೊಸ ಹೊಸ ಟೈಟ್ಲ್ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಆ ಟೈಟಲ್ ಸ್ವರೂಪನಾಗಿ, ಅದರ ಅನುಭವಿಯಾಗಿ, ಅದರ ಧಾರಣೆಯಲ್ಲಿ ಧರ್ಮಾತ್ಮನಾಗಿ ಕರ್ಮ ಮಾಡಿ, ಆಗ ಕರ್ಮ ಸದಾ ಶ್ರೇಷ್ಠ ಇರುತ್ತೆ. ಏನೋ ಬರೀ ಸ್ಮೃತಿಯಲ್ಲ, ಅದರ ಧಾರಣೆಯಲ್ಲಿ ಕರ್ಮ ಮಾಡಿ. ಆ ಟೈಟಲ್ ಆ ಸಮಾನದ ಧಾರಣಾ ಸ್ವರೂಪನಾಗಿ ಅರ್ಥಾತ್ ಧರ್ಮಾತ್ಮನಾಗಿ ಕರ್ಮ ಮಾಡಿ. कर्म करते धर्म को नहीं छोड़ो. धर्म और कर्म का मेल होना ही संगम युग की विशेषता है. ಸಂಗಮ ಯುಗ ಅಂದರೆ ಎರಡೆರಡರ ಬ್ಯಾಲೆನ್ಸ್. ಕರ್ಮ ಮಾಡ್ತಾ ಧರ್ಮಗಳನ್ನು ಬಿಟ್ಟಿರೋದ್ರಿಂದ ತಾನೇ ಭ್ರಷ್ಟರಾಗಿದ್ದು ದ್ವಾಪರದಿಂದ. ಬಾಬಾ ಹೇಳ್ತಾರೆ, ಶ್ರೇಷ್ಠಾಚಾರಣೆಗಳು ಯಾಕೆ ಹೋಯ್ತು? ಎಲ್ಲರೂ ಭ್ರಷ್ಟಾಚಾರಿಗಳು ಯಾಕಾದರು? ದೇವತೆಗಳು ಭ್ರಷ್ಟಾಚಾರಿಗಳಂತಾರಲ್ಲ ಬಾಬೂರು. ದ್ವಾಪರದ ನಂತರ ಭ್ರಷ್ಟ ಕರ್ಮಗಳು ಆ ಮಾರ್ಗದಲ್ಲಿ ಹೋಗೋದ್ರಿಂದ ಲೌಕಿಕದವ್ರಿಗೆ ಕೇಳಿದ್ರೆ ಅದು ಶಾಕ್ ಹೊಡಿತದೆ ಅವ್ರಿಗೆ. ಆದರೆ ಪ್ರಾಕ್ಟಿಕಲ್ ಮಾತಲ್ಲ, ಎಲ್ಲೋದ್ರು ಅವರೆಲ್ಲ, ಇಲ್ಲಾಂದರೆ ದೇವತೆಗಳು ಯಾಕೆ ಹೋದ್ರು? ಹೆಸರು ಕುಲ ಇಲ್ದಂಗೆ ಆಗೋಯ್ತಲ್ಲ, ಎಲ್ಲೋ ಕೂತ್ಕೊಂಬಿಟ್ರು, ಎಲ್ಲ ಕೆಳಗಡೆ ಇಳಿತಾ ಬಂದ್ರಲ್ಲ, ಅದು ತುಂಬ ದೊಡ್ಡ ಮಾತಲ್ಲ. ಸೊ ಸಂಗಮ ಯುಗ ಏನು? ಸಂಗಮ ಯುಗದಲ್ಲಿ ಪರಮಾತ್ಮ ಬರ್ತಾರೆ ಅಂದರೆ ಈ ಯುಗದ ವಿಶೇಷತೆ ಏನಂದರೆ, ಯಾವುದು ದ್ವಾಪರದ ನಂತರ ಡಿವಿಷನ್ ಆಗ್ಬಿಡ್ತು, ಧರ್ಮ ಕರ್ಮ ಸೆಪ್ರೇಟ್ ಆಯಿತು, ಕರ್ಮ ಯೋಗ ಸೆಪ್ರೇಟ್ ಆಯಿತು, ಎಲ್ಲ ರಾಜ್ಯ ಧರ್ಮ ಸಪ್ರೇಟ್ ಆಯಿತು. ರಾಜ್ಯ ಬೇಕು ಅಂದವರು ಊರಿಗೆ ಬಂದರು, ಧರ್ಮ ಬೇಕು ಅಂದವ್ರು ಕಾಡ್ಗೋದ್ರು. ಆದರೆ ಸತ್ಯ ತ್ರೇತಾಯುಗದಲ್ಲಿ ಇವೆಲ್ಲ ಒಟ್ಟೊಟ್ಟಿಗಿತ್ತು. ಧರ್ಮಾತ್ಮರಾಗಿ ಕರ್ಮ ಮಾಡಿದ್ರು, ಧರ್ಮಾತ್ಮರಾಗಿ ರಾಜ್ಯ ಸಂಪಾಲನೆ ಮಾಡಿದ್ರು. ಎಲ್ಲ ಧರ್ಮಾತ್ಮರಾಗಿನೇ ಕೆಲಸ ಕಾರ್ಯ ರುಟೀನ್ ಕೆಲಸ ಕಾರ್ಯಗಳಲ್ಲಿನೂ ತನ್ನ ಸಂಪೂರ್ಣ ನಿರ್ವಿಕಾರಿ ಗುಣ ಸಂಪನ್ನ ಸ್ಟೇಜಿನ ನ್ಯಾಚುರಲ್ ಧಾರಣೆ ಇತ್ತಲ್ಲಿ. ಇಲ್ಲಿನ ಸಂಸ್ಕಾರ ತಗೊಂಡೋದ್ವಲ್ಲ, ನ್ಯಾಚುರಲ್ ಆಗಿತ್ತು. ಅದಕ್ಕೇನು ಹೇಳ್ತಾರೆ ಬಾಬಾ ಅಂದರೆ, ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತಿಲ್ಲ. ಧರ್ಮದ ಆಧಾರದ ಮೇಲೆ ಕರ್ಮ, ಕರ್ಮದ ಎಲ್ಲ ನಿರಂತರದ ಕರ್ಮ ಮಾಡುವಾಗ ಯೋಗ ಇಲ್ಲ ಅಂದರೆ, ಸಂಗಮ ಯುಗದ ವರದಾನ ಏನಿದೆಯಲ್ಲ ಬ್ಯಾಲೆನ್ಸ್, ಅದು ನಾನು ತಗೊಂಡಿಲ್ಲ. ಯಾವ ಕಾರಣ? ಬ್ಲಿಸ್ ಅಥವಾ ಬ್ಲೆಸ್ಸಿಂಗ್ಸ್, ಆನಂದನೂ ಇಲ್ಲ, ಈಶ್ವರನ ಆಶೀರ್ವಾದನೂ ಇಲ್ಲ. ಮನುಷ್ಯ ಆತ್ಮರದು ತೋಳಕ್ಕಾಗಲ್ಲ ನಾನು ಕರ್ಮ ಹಂಗೆ ಹಿಂಗೆ ಮಾಡಿದ್ರೆ. जैसे आत्मा और परमात्मा के टूटे हुए संबंध को बाप ने जोड़ लिया, ऐसे धर्म और कर्म के संबंध को भी जोड़ लो, तब धर्मात्मा प्रत्यक्ष होंगे. आज बाप दादा सर्व बच्चों का यही खेल देख रहे थे कि कौन धर्म और कर्म का मेल कर चलते हैं. एक को पकड़ लेते, एक को छोड़ देते. जैसे कर्म योग, तो कर्म और योग का मेल है. अगर दोनों में से एक को छोड़ दे तो एक ही होगा ना. वो कैसे होगा? एक होगा तो एग्जाम्पल ತುಂಬ ಚೆನ್ನಾಗಿರೋದು ಹೇಳ್ತಿದ್ದಾರೆ. जैसे झूला झूलने में दोनों रस्सियाँ ज़रूरी है. अगर एक रस्सी टूट जाए और नीचे ऊपर हो जाए, वहाँ छोटी बड़ी हो समान ना हो तो क्या हाल होगा. ऐसे ही धर्म और कर्म दोनों के मेल से सर्व प्राप्तियों के झूले में झूलते रहेंगे. नीचे ऊपर हो जाने से प्राप्ति के झूले से अप्राप्त स्वरूप अनुभव कर लेते. हाँ, ಸಂಗಮ ಯುಗದಲ್ಲಿ ಬಾಬೂರ ಜೊತೆ ಸಂಬಂಧ ಜೋಡಿಸಿದ ನಂತರ ಆತ್ಮನ ಸಂಬಂಧ ಪರಮಾತ್ಮನ ಜೊತೆ ಸಂಬಂಧ ಕಟ್ಟಾಗೋಯ್ತು.
ಸೊ ಈ ಸಂಬಂಧ ಜೋಡಿಸಿದರ ರಿಸಲ್ಟ್ ಏನು? ಆತ್ಮ ನಾನು ಕರ್ಮ ಮಾಡೋದು, ಕರ್ಮದಲ್ಲಿ ಶ್ರೇಷ್ಠತೆ ಬರಬೇಕಂದ್ರೆ ನನ್ನ ತಂದೆ ಪರಮಾತ್ಮನ ಜೊತೆ ಯೋಗ ಬೇಕು. ಸೊ ಕರ್ಮ ಯೋಗದ ಬ್ಯಾಲೆನ್ಸ್ ಇಟ್ಟು ನೀವು ನಡಿಬೇಕು. ಇಡಲಿಲ್ಲ ಅಂದರೆ ಅದು ಹೆಂಗಿರುತ್ತೆ ಅಂತಂದರೆ, ಉಯ್ಯಾಲೆ ಅಂತ ತೂಗುವಾಗ ಚೆನ್ನಾಗಿರುತ್ತೆ ಉಯ್ಯಾಲೆ ತೂಗುವಾಗ. ಆದರೆ ಏನಾದ್ರೂ ಹಗ್ಗ ಏರುಪೇರು ಆಗ್ಬಿಡ್ತು, ಒಂದು ಚಿಕ್ಕದು ದೊಡ್ಡದಾಯ್ತಂದರೆ ಮಗುಚ್ಕೊಂಡು ಬಿಡ್ತಾರೆ, ಮೂಳೆನೂ ಮುರಿದೋಗ್ಬಿಡುತ್ತಲ್ವ. ಆನಂದದ ಬದಲಾಗಿ ಸೊಂಟ ಮುರಿತದೆ, ಎಷ್ಟು ಅಳು ಬರುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ, ಪ್ರಾಪ್ತಿಯ ಬದಲಾಗಿ ಅಪ್ರಾಪ್ತಿ ಅಲ್ಲ. ಹಂಗೆ ಕರ್ಮದಲ್ಲಿ ಯೋಗ ಸರಿ ಇಲ್ಲ ಅಂದಾಗ ಏನು ಎಲ್ಲ ಪ್ರಾಪ್ತಿಗಳ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ, ಬಾಬುವರ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಬೇಕು. ಅದರ ಬದಲಾಗಿ ಹಾಯ್ ಹಾಯ್ ಯೋ ಏನಪ್ಪ ಹಿಂಗಪ್ಪ ಹೌದಪ್ಪ ಇದಪ್ಪ ಎಲ್ಲ ಕರ್ಮಗಳ ಏರಾಫೇರಿಯಲ್ಲಿ ಆತ್ಮ ದುಃಖಿ ಆಗಬೇಕಾಗುತ್ತೆ. ಹೊಡೆತ ಬೀಳುತ್ತಲ್ಲ, ಕರ್ಮ ಜಾಡ್ಸುತ್ತೆ ಹಿಡ್ಕೊಂಡು. ಕರ್ಮ ಮಾಡುವಾಗ ಗೊತ್ತಾಗಲ್ಲ, ಮಾಡಿದ ಮೇಲೆ ಅದರ ಪ್ರಭಾವ ಇದೆ ನೋಡಿ. ಮನಸ್ಸೇನು ತಿನ್ನುತ್ತೆ, ಕಾನ್ಷಿಯಸ್ ಹೆಚ್ಚು ಕಡಿಮೆ ಏನಾಗುತ್ತೆ ಒಳಗಡೆನೆ, ಆತ್ಮ ನಿರ್ಬಲ ಆಗ್ತಾ ಖಾಲಿ ಅನುಭವ ಮಾಡುತ್ತೆ, ಬಾಬಾನ ಕನೆಕ್ಷನ್ ಇಲ್ಲ. ಎಷ್ಟು ದೊಡ್ಡ ದುಃಖ ಇದು. ಕರ್ಮ ಮಾಡುವಾಗ ಮರ್ತು ಮಾಡಿದ್ದಲ್ಲ, ಕೇರ್ಲೆಸ್ ಆಗಿ ಮಾಡಿದ್ದಲ್ಲ. ಇದು ಕರ್ಮ ಮಾಡಿದ ಮೇಲೆ ಯೋಚನೆ ಮಾಡೋರು ಜ್ಞಾನಿಗಳಲ್ಲ. ಕರ್ಮ ಮಾಡೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು, ನಾನೇನು ಮಾಡ್ತಿದ್ದೀನಿ, ಈಗ ನನಗೇನು ಸ್ಮೃತಿ ಇದೆ. ಫಸ್ಟು ಬಾಬಾ ಹೇಳ್ತಾರೆ, ಸ್ಥಿತರಾಗ್ರಿ. ನಾನು ಆತ್ಮ, ಬಾಬಾ ನಿನ್ನ ಮಗು, ನಾನು ಆತ್ಮ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸ್ತಿದ್ದೀನಿ. ನಿಮ್ಮ ನೆನಪಲ್ಲಿ ನಿಮ್ಮ ಶ್ರೀಮತದ ಮೇಲೆ ಮಾಡ್ತಾ ಇದ್ದೀನಿ. ಅದು ನೀವು ನೋಡೋ ಕರ್ಮ ಇರಲಿ, ಕೇಳೋ ಕರ್ಮ ಇರಲಿ, ಆತ್ಮ ನಾನು ನೋಡ್ತಿದ್ದೀನಿ, ಇನ್ನೊಂದು ಆತ್ಮನನ್ನು ನೋಡ್ತಾ ಇದ್ದೀನಿ. ಆತ್ಮ ನಾನು ಕಾರ್ಯ ಮಾಡ್ತಿದ್ದೀನಿ. ಬಟ್ ನಿನ್ನ ನೆನಪಲ್ಲಿ, ಬಾಬಾ ನಿಮ್ಮ ನೆನಪಲ್ಲಿ. ಇದು ತನ್ನನ್ನು ದಾದಿ ಹೇಳಿದ್ರಲ್ಲ, ನಾನೇನು, ನಾನು ಯಾರು, ನಾನು ಸತ್ಯ, ನಾನು ಚೈತನ್ಯ, ನಾನು ಶಾಂತ ಸ್ವರೂಪ, ನಾನು ಶುದ್ಧ ಸ್ವರೂಪ. ಇಸ್ಕಿ ಗೆಹರಾಯಿಯೋ ಮೇ ಜಾओ. ಇದರ ಅಂತರಾಳದಲ್ಲಿ ಹೋಗಿ ಧಾರಣೆ ಮಾಡಿ, ಆಳದಲ್ಲಿ ಹೋಗಿ ನೀವು ನೋಡಿ, ನೀವು ಯಾರು, ನೀವೇನು, ನಿಮ್ಮಲ್ಲೇನು ತುಂಬ್ಕೊಂಬಂದಿದ್ದೀರ, ನಿಮ್ಮ ನಿಜ ಅಸ್ತಿತ್ವ ಏನು. ನಿಮಗೆ ನೀವು ಟೈಮ್ ಕೊಡಿ, ನೋಡ್ಕೊಳ್ಳಿ ನಿಮ್ಮನ್ನು. ಯಾಕೆಂದರೆ ಯಾವುದರ ಭ್ರಮೆಗಳಲ್ಲಿ ಹೋಗ್ತಿದ್ದೀರೋ, ಜ್ಞಾನಿಗಳಾಗಿನೋ ಈ ಶಾಶ್ವತ ಅಲ್ಲ. ಆಮೇಲೆ ರಿಯಲೈಸ್ ಮಾಡಿದ್ರೆ ಏನೂ ಲಾಭ ಇಲ್ಲ. ಯಾವಾಗ ನಿಮ್ಮ ಕೈಯಲ್ಲಿ ಸ್ವಲ್ಪ ಟೈಮ್ ಇದೆ, ಕೂತ್ಕೊಂಡು ರಿಯಲೈಸ್ ಮಾಡಿ. ತನ್ನನ್ನು ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೋಬೇಕು. ಸಮಾಧಾನವಾಗಿ ಕೂತು ತನ್ನ ಪರಿವರ್ತನೆ, ರೈಟ್ ಪರಿವರ್ತನೆ. ಧಾರಣೆ ಕೇರ್ಲೆಸ್ ಮಾಡೋದಲ್ಲ. ಜೀವನ ಒಂದೆರಡು ದಿನದ್ದಲ್ಲ, ಜನ್ಮಗಳು ಒಂದೆರಡಲ್ಲ. ಅಯ್ಯೋ ಬಿಡು ನೋಡೋಣ ಅನ್ನೋದಲ್ಲ, ಮಾಡೋಣ ಬಿಡು ಮಾಡಬೇಕಲ್ವಾ ಅಲ್ಲ. ಮಾಡೋಣ ಮಾಡಬೇಕು ಅಂತ ಜ್ಞಾನಿ ಆತ್ಮಗಳು ಹೇಳಂಗಿಲ್ಲ ಅಂತ ಬಾಬವರು. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಪರಮಾತ್ಮ ಮಡಿಲಿನ ಉಯ್ಯಾಲೆಯಲ್ಲಿ, ಸರ್ವ ಪ್ರಾಪ್ತಿಗಳ ಉಯ್ಯಾಲೆಯಲ್ಲಿ ತೂಗತಕ್ಕಂಥವರು ಎರಡರ ಬ್ಯಾಲೆನ್ಸ್ ಇಲ್ಲದೆ ಕೆಳಗೆ ಬಿದ್ದುಬಿಟ್ಟು ಬಾಯಿ ಬಿಡ್ಕೊಳ್ಬೇಕಾಗುತ್ತೆ. ದೇಹಾಭಿಮಾನದ ಮಣ್ಣಲ್ಲಿ ಕಾಲಿಡೋದಂದರೆ ಕೆಳಗೆ ಬೀಳೋದೇ ತಾನೆ. ಅದಕ್ಕೆ ನೋಡ್ಕೊಳ್ಳಿ ನಾನು ಎಲ್ಲಿದ್ದೀನಿ. ಚಲ್ತೆ ಚಲ್ತೆ ಚಕ್ಕರ್ನ ನೈ ಆತಾ ಹೈ, इसलिए झूलने के बजाय चिल्लाने लग जाते हो कि क्या करे कैसे करे.
जैसे अज्ञानियों को कहते हैं मैं कौन हूँ ये पहले नहीं जानते हो, ऐसे अपने आप से पूछो मैं कौन हूँ, ये अच्छी तरह से मैंने जाना है। पूछो, अंदर पूछो। इसमें भी 3 ಸ್ಟೇಜಸ್ है ना। ತಂದೆ ಹೇಳೋದೇನಂದ್ರೆ, ಅರೆ ಮಕ್ಕಳೇ ಕೇಳ್ಕೊಳ್ಳಿ, ಅಜ್ಞಾನಿಗಳಿಗೆ ಚೆನ್ನಾಗಿ ಹೇಳ್ತೀರಾ ನೀವು, ನಾನು ಯಾರು ಅನ್ನೋದು ಬೊಗಟ್ಟು ಬಿಡಿಸಿದ್ದೀರೇನ್ರಿ, ನೀವು ಯಾರು ಅಂತ ಗೊತ್ತಾ? ಹಂಗೆ ನಿಮ್ಮನ್ನು ಕೇಳ್ಕೊಳ್ಳಲ್ಲ ನಾನು ಯಾರು ಅಂತ. ಯಾವಾಗ ನೀವು ಬ್ಯಾಲೆನ್ಸ್ ಇಲ್ಲದೆ ಕೆಳಗೆ ಬೀಳ್ತೀರ ಅವಾಗ ಕಿರ್ಚ್ತೀರ. ಈಗ ದಾರಕ್ಕೆ ಹೆಚ್ಚು ಕಡಿಮೆ ಆಗಿ ಬಿದ್ದರೂ ಏನಾಗುತ್ತೆ ಹೇಳಿ, ಉಯ್ಯಾಲೆಯಿಂದ ಕಿರ್ಚ್ತಾರಲ್ವ, ಕಪಡ್ರೋ ಅಂತ. ಯಾಕೆ? ಕೈ ಮೊಳೆ ಮುರಿತು, ಕಾಲು ಮೊಳೆ ಮುರಿತು ಅಂದರೆ ಹಂಗೆ ಏನು ಮಾಡಲಿ, ಹೆಂಗೆ ಮಾಡಲಿ, ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಹಂಗಾಗ್ಬಿಡ್ತಲ್ಲ, ಆತ್ಮ ಒಳಗಾದ್ರೂ ಕಿರ್ಚುತ್ತೆ, ಬಾಬಾ ಹಿಂಗಾಗ್ಬಿಡ್ತು ಅಂತ. ಬಾಬಾ ಹೇಳ್ತಾರೆ ಕೇಳ್ಕೊಳ್ರಲ್ಲ, ನೀವು ಯಾರು, ಯಾಕೆ ಮಾಡಿದ್ದಿಂಗೆ? ಹಾಂ, ಕರೆಕ್ಷನ್ ಮಾಡ್ಕೊಳ್ಳಿ, ಮುಂದೆ ಹೋಗ್ರಿ, ಚಿಂತೆ ಮಾಡೋದಲ್ಲ. ನೀವು ಕೇಳ್ಕೊಳ್ಳಿ, ನಾನು ಯಾರು ಅನ್ನೋದನ್ನು ಯಾವ ಸ್ಟೇಜಲ್ಲಿ ಒಗಟು ಬಿಡಿಸಿದ್ದೀನಿ. 3 ಸ್ಟೇಜಸ್ ಅದರಲ್ಲಿ. ಏಕೆ ಜಾನನ, दूसरे है स्वयं को मानना, तीसरा है मानकर चलना अर्थात स्वरूप तक लाना, स्वरूप बन जाना। किस स्टेज तक पहुँचे हो? ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಬಾಬುವರು ಎಷ್ಟು ದೊಡ್ಡ ಮಾತು ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ನೀವು ಈ 3 ಸ್ಟೇಜಸ್ಸಲ್ಲಿ ಎಲ್ಲಿದ್ದೀರಾ? ನಾನು ಯಾರು ಅನ್ನೋ ಉತ್ತರ ಗೊತ್ತಾಯಿತು. ಅದು ಬರೀ ಜಾನ್ಕಾರಿ, ಇನ್ಫಾರ್ಮೇಷನ್. ಗೊತ್ತು ನಾನು ಆತ್ಮ, ಗೊತ್ತು ನಾನು ಬಾಬಾವ್ರ ಮಗು, ಗೊತ್ತು ಪರಮಧಾಮದಿಂದ ಬಂದಿದ್ದೀನಿ. ಗೊತ್ತಿದೆಯಲ್ಲ, ನಾನು ಆತ್ಮ ಪಾತ್ರ ಮಾಡ್ತಿದ್ದೀನಿ ಶರೀರ ತಗೊಂಡು ಅಂತ ಎಲ್ಲ ಗೊತ್ತಿದೆ. ಆಮೇಲೆ ಅಲ್ಪ ಸ್ವಲ್ಪ ಮಾನ್ಯತೆ, ಹೌದೌದು, ಮೇಲ್ಮೇಲಿನ ಒಪ್ಪಿಗೆ, ಒಳಗಡೆಯಿಂದ ಒಪ್ಕೊಂಡವ್ರು ನಡಿದೇ ಬಿಡೋಕ್ಕಾಗಲ್ಲ. ಅರ್ಥ ಸಹಿತ ಒಪ್ಕೊಳ್ಳೋದೇನಿದೆ, ಅನುಭವದ ಮೇಲೆ ಒಪ್ಕೊಳ್ಳೋದೇನಿದೆ, ಒಪ್ಕೊಂಡು ನಡೆಯೋದೇನಿದೆ, ಇದು 3ನೇ ಸ್ಟೇಜು. ಬರೀ ಮೇಲ್ಮೇಲೆ ಒಪ್ಪಿಗೆ, ಹೌದೌದು. ಅವಾಗ ಏನಾಗುತ್ತೆ, ಯಾರು ತಿಳ್ಕೊಂಡು ಒಪ್ಕೋತಾರೆ ಅವರು ಬಾಬುವ್ರ ಮಗುವಾಗಿ ರೆಗ್ಯುಲರ್ ಪಂಕ್ಚುಯಲ್ ಮುರಳಿ ಕೇಳೋದು, ಎಲ್ಲ ಮಾಡೋದು, ಸೇವೆ ಎಲ್ಲದರ ಮೇಲೆ ಅಟೆನ್ಷನ್ ಅಂತೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಮೇಲ್ಮೇಲೆ. ಆದರೆ ಒಪ್ಕೊಂಡು ನಡೆಯೋ ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀರಾ. ಅಲ್ಲಿ ಕರ್ಮ ಹಾಗೂ ಸಂಸ್ಕಾರಗಳ ಸುಧಾರಣೆ ಆಗುತ್ತೆ. ಬಹಳ ಆಳವಾದ ವಿಷಯ. ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಇದೂ ಸೆಲ್ಫ್ ರಿಯಲೈಸೇಷನ್. ಈ ಅಕಸ್ಮಾತ್ ಮೊದಲೆರಡರಲ್ಲಿ ಇದ್ದರೆ 3ನೇದಕ್ಕೆ ಕಾಲಿಡ್ರಿ, ಏಕೆಂದ್ರೆ ಇನ್ನು ಟೈಮ್ ಇಲ್ಲ. ಕಿಸ್ ಸ್ಟೇಜ್ ತक पहुंचे हो, जानने में तो सब पास है. ಓಹೋ, ತಿಳ್ಕೊಳ್ಳೋದ್ರಲ್ಲಿ ಎಲ್ಲ ಬ್ರಾಹ್ಮಣರು ಪಾಸು, ಮಾನ್ಯ ಮೇ ಬಿ ಸಬ್ ಪಾಸ್. ಅದಕ್ಕೇನೆ ಬಾಬಾವ್ರ ಹತ್ರ ಬರೋದು, ಕ್ಲಾಸ್ ಕೇಳೋದೆಲ್ಲ ಮಾಡೋದು. तीसरा नंबर जो मानकर चलना अर्थात स्वरूप बनना, इसमें क्या समझते हो? स्वरूप बन गए तो स्वरूप अभी भूल नहीं सकता. ಒಪ್ಕೊಂಡು ಸ್ವರೂಪನಾಗಿ ನಡೆಯೋದರಲ್ಲಿ ಎಷ್ಟಿದ್ದೀನಿ, ಅನುಭವದ ಆಧಾರದ ಮೇಲೆ ಒಪ್ಕೊಳ್ಳೋದು. ಒಂದು ಕೇಳ್ಕೊಂಡು ಒಪ್ಕೊಳ್ಳೋದು, ನೋಡ್ಕೊಂಡು ಒಪ್ಕೊಳ್ಳೋದು. ಇವರೆಲ್ಲ ಇಷ್ಟು ಜನ ಇದ್ದಾರೆ ಅಂದರೆ ಏನೋ ಇದೆ ಅಂತ ಹಂಗೆ ಒಪ್ಕೊಳ್ಳೋದಲ್ಲ. ಈಗ ಸಕ್ಕರೆ ಎಲ್ಲರೂ ಸ್ವೀಟ್ ಅಂತಾರೆ, ಹೌದು ಸ್ವೀಟ್ ಇದ್ದಿರ್ಬೋದು, ಸ್ವೀಟ್ ಅಂತ ಒಪ್ಕೊಳ್ಳೋದು ಬೇರೆ, ಆದರೆ ತಿಂದುಬಿಟ್ಟು ಒಪ್ಕೊಂಡು ನಡೆಯೋದು ಬೇರೆ. ಹಂಗೆ ನಾನು ಆತ್ಮ, ನಾನು ನನ್ನನ್ನು ಒಪ್ಕೊಳ್ಳೋದೇನಿದೆ, ಸ್ವಲ್ಪ ಬುದ್ಧಿ ಇರೋರು ಏನು ಮಾಡ್ತಾರೆ, ಹೌದು ಶರೀರದಲ್ಲಿ ಆತ್ಮ ಇಲ್ಲ ಅಂದರೆ ಶರೀರದ ಬಿಟ್ಟೋದ್ಮೇಲೆ ಶರೀರ ಎತ್ಕೊಂಡು ಹೋಗ್ತಾರೆ. ಯಾಕೆ ಈ ಡಿಫ್ರೆನ್ಸ್ ಅಂತೂ ವಿವೇಕ ಅಲ್ಪ ಸ್ವಲ್ಪ ಹೇಳುತ್ತೆ, ಹೌದೌದು ಶರೀರದಲ್ಲಿ ಆತ್ಮ ಇದೆ ಅಂತ. ಬಟ್ ಆದರೆ ಸ್ವರೂಪದಲ್ಲಿ ಬಂದು ನಡೆಯೋದೇನಿದೆ, ಎಲ್ಲಿವರೆಗೂ ನಿಮ್ಮನ್ನು ನೀವು ಅಂದ್ಕೋತೀರಾ? ಅದಕ್ಕೆ ಉತ್ತರ ಏನು ಬಾಬುವ್ರದ್ದು? ಸ್ವರೂಪರಾಗ್ಬಿಟ್ರೆ ಒಂದು ಸಾರಿ ಸ್ವರೂಪವನ್ನು ಯಾರೂ ಮರೆಯೋಕ್ಕಾಗಲ್ಲ. ನಾನು ಆತ್ಮ
ಬಿಂದು ಸ್ವರೂಪ, ನಾನು ಪ್ರಕಾಶ ಸ್ವರೂಪ. ಸ್ವರೂಪದ ಅನುಭವ, ಅದರಲ್ಲಿ ತನ್ನ ಗುಣಗಳ ಸ್ವರೂಪದಲ್ಲಿ ಬಾಬೂರ್ ಕನೆಕ್ಷನ್, ಇದು ಬಹಳ ಮಹತ್ವಪೂರ್ಣ ಮಾತು. जब स्वरूप बन गए तो स्वरूप अब भूल नहीं सकता. जैसे देह का स्वरूप कब भूल सकते हो क्या? भूल करके देह समझना उल्टा है, लेकिन स्वरूप तक आ गया तो बुलाते भी भूल नहीं सकते हो. भूलने की कोशिश तो करते हैं ना, क्या कहते हैं बाबा, फिर याद आ जाता है. ಬಾಬಾ ಹೇಳ್ತಾರೆ, ಉಲ್ಟಾ ನೀವು ಶರೀರ ಅಲ್ಲ, ಮರೆತುಬಿಟ್ಟು ಏನೋ ಶರೀರ ಅಂತ ತಿಳ್ಕೊಂಡಿದ್ರೆ ಅದು ಬೇರೆ ವಿಷಯ. ಬಟ್ ಯಾವಾಗ ನಾನೇ ದೇಹ ಅನ್ನೋ ಸ್ವರೂಪ ಆಗ್ಬಿಟ್ರಿ, ಬುದ್ಧಿ ಒಳಗಡೆ ಇಷ್ಟು ದೊಡ್ಡ ಭೂತ 6 ಅಡಿ ನಾನು ಮನುಷ್ಯ ಅಂತ ತಿಳ್ಕೊಂಬಿಟ್ರಿ, ಆ ಇಂದ್ರಿಯಗಳ ಶರೀರದ ಬಾನ, ಚರ್ಮ ಬಾನ ಹೆಂಗ್ ಬಂದ್ಬಿಡ್ತಂದ್ರೆ, ಎಷ್ಟೇ ಮರೆಯೋ ಪ್ರಯತ್ನ ಮಾಡಿದ್ರೂ ಬುದ್ಧಿಯಲ್ಲಿ ಭೂತ ಹೋಗ್ತಾ ಇಲ್ಲ. ಶರೀರ ಅಭಿಮಾನ ಬಂದ್ಬಿಡುತ್ತೆ, ನಾನು ಅಂತ ತಲೆ ಮೇಲೆ ಹೆಂಗೆ ಕೂತ್ಕೊಳ್ಳುತ್ತೆ ಅಂದರೆ, ರಾವಣನ ತಲೆ ಮೇಲೆ ಕತ್ತೆ ಮರಿ ಇದ್ದಂಗೆ, ತಲೆ ಮೇಲೆ ಕತ್ತೆ ಮರಿ ಓಡಾಡ್ತಾನೆ ಇರುತ್ತೆ. ಅಂದರೆ ಬುದ್ಧಿ ಕೆಲಸ ಮಾಡಲ್ಲ. ಕತ್ತೆಗೇನು ಬುದ್ಧಿ ಇದೆ ಪಾಪ, ಸುಮ್ಮನೆ ಲೋಡ್ ಹೇಳ್ಕೊಂಡು ಹೋಗೋದು ಒಂದೇ ಕೆಲಸ, ಅದಕ್ಕೇನು ಅರ್ಥ ಆಗಲ್ಲ. ಹಂಗೆ ಮನುಷ್ಯ ಹೊರೆ ಹೊತ್ಕೊಂಡು ನಡೆಯೋದೇನಿದೆ ಅದು ಜ್ಞಾನ ಇಲ್ಲದವ್ರಿಗೆ ರೈಟು. ಬಟ್ ಜ್ಞಾನೀತು ಆತ್ಮಗಳಾಗ್ಬಿಟ್ಟು ಬಾಬಾ ಏನು ಮಾಡೋದು ಸಂಸ್ಕಾರ, ಬಾಬಾ ಏನು ಮಾಡೋದು ದೇಹಾಭಿಮಾನ, ಬಾಬಾ ಏನು ಮಾಡೋದು ಆತ್ಮ ಆಗ್ತಿಲ್ಲ ಅಂದರೆ ಅರ್ಥ ಏನು? ಇದೆಂಥ ಬುದ್ಧಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಮರಿಬೇಕಂದ್ರೂ ಮರೆಯೋಕ್ಕಾಗ್ತಿಲ್ಲಲ್ಲ, ಯಾಕೆ? ಸ್ವರೂಪ ಆಗ್ಬಿಟ್ರಿ. ಹಂಗೆ ಆತ್ಮ ಸ್ವರೂಪ ಒಂದ್ಸಾರಿ ನೀವು ಆಗ್ಬಿಟ್ರೆ, ಆಮೇಲೆ ಬಾಬಾ ನಾನು ಸ್ವರೂಪ ಆಗ್ಬಿಟ್ಟೆ, ಇವತ್ತು ದೇಹ ಬಂದ್ಬಿಡ್ತು ಹಂಗೆ ಹೇಳೋಕ್ಕಾಗಲ್ಲ. ಸ್ವರೂಪ ಆದಮೇಲೆ ನೀವು ಅದನ್ನು ಮರೆಯೋಕ್ಕಾಗಲ್ಲ. ಯಾಕೆಂದರೆ ಆತ್ಮ ಸ್ವರೂಪ ಆಗೋದಂದರೆ ಅದು ಜೀವನ್ಮುಕ್ತ ಸ್ವರೂಪ. ಯಾವ ಸ್ವರೂಪದಲ್ಲಿ ಬರೀ ಆನಂದ ಇದೆ, ನಾನು ಚಿತ್ ಆನಂದ ಸ್ವರೂಪ. ತನ್ನ ಸತ್ ಸ್ವರೂಪದ ಅನುಭವ, ಆ ಸ್ವರೂಪದಲ್ಲಿ ಬಂದಮೇಲೆ ಸುಳ್ಳು ದೇಹಾಭಿಮಾನ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ऐसे ही हर टाइटल सामने रख करके देखो, स्वरूप में लाया है. ಹಂಗೆ ಪ್ರತಿಯೊಂದು ಟೈಟ್ಲನ್ನು ಮುಂದಿಟ್ಕೊಂಡು ನೋಡ್ಕೊಳ್ಳಿ, ನಾನು ಸ್ವರೂಪದಲ್ಲಿ ತಂದಿದ್ದೀನ. ಇದಕ್ಕೆಲ್ಲ ತನಗೆ ತಾನು ಟೈಮ್ ಕೊಡಬೇಕು. ತನ್ನ ಏಕಾಂತಕ್ಕೆ ಸ್ವಲ್ಪ ಆದ್ರೂ ಪರ್ಸನಲ್ ಟೈಮ್ 5-6 ಗಂಟೆ ತಗೋಬೇಕು. ರಿಯಲೈಸೇಷನ್ ಶುರು ಮಾಡ್ತೀರಾ ಅಂದರೆ ನಿಮಗೆ ನೀವು ಟೈಮ್ ಕೊಡದೆ, ಏಕಾಗ್ರತೆಯಲ್ಲಿ ಯೋಚನೆ ಮಾಡದೆ ಇವೆಲ್ಲ ಅನುಭವಕ್ಕೆ ಬರಲ್ಲ. ಏಕೆಂದರೆ ಇವೆಲ್ಲ ತುಂಬ ಸೂಕ್ಷ್ಮ ವಿಷಯಗಳಿವೆಲ್ಲ, ತುಂಬ ಆಳವಾದ ವಿಷಯಗಳು. ಯಾವುದು ನಮ್ಮ ಬುದ್ಧಿಯಲ್ಲಿ ಆಲ್ರೆಡಿ ಸುಳ್ಳಿನ ಭೂತ ಕೂತಿದೆ, ಅನೇಕ ಜನ್ಮಗಳ ವಿಕರ್ಮಗಳ ಹೊರೆ ಕೂತಿದೆ. ಮತ್ತು ಈ ಜನ್ಮದಲ್ಲಿನೂ ಬಾಬೂರ್ ಮತಗಳ ಉಲ್ಲಂಘನೆಯ ಹೊರೆ ಕೂತಿದೆ. ಇವೆಲ್ಲ ಹೊರೆ ಇಟ್ಕೊಂಡು ಸತ್ಯ ರಿಯಲೈಸ್ ಮಾಡೋದು ಮಾಸಿಕ ಗರ್ ನಹಿ ಈಸಿ ಅಲ್ಲ. ಆದರೆ ನಾವು ಅಷ್ಟು ಸೀರಿಯಸ್ ಆಗಿ ಟೈಮ್ ಕೊಡ್ತಾ ಇದ್ದೀವ? ಯೋಚನೆ ಮಾಡಿರಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಒಂದೊಂದು ಟೈಟ್ಲು ಬುದ್ಧಿಯಲ್ಲಿ ಇಟ್ಕೊಂಡು ನೋಡಿ, ಸ್ವರೂಪದಲ್ಲಿ ತಂದಿದ್ದೀನ. जैसे रोज बाप दादा क्या कहते, स्वदर्शन चक्रधारी का टाइटल स्मृति में दिलाते. डेली नान स्मृति, डेली मुरलियಲ್ಲಿರುತ್ತೆ, बच्चे आप स्वदर्शन चक्रधारी हो. जो स्वदर्शन चक्र चलाता है वो चक्रवर्ती राजा बन जाता है. ಒಂದು ಸ್ವದರ್ಶನ ಚಕ್ರವರ್ತಿಯನ್ನು ಮಾಡುತ್ತೆ ಅಂದರೆ ಅದರ ಸೀಕ್ರೆಟ್ ಏನಂಗಾರೆ? ಎಷ್ಟು ದೊಡ್ಡ ಪದವಿ, ಟೈಟ್ಲ್ ಒಂದು. ಯಾಕೆಂದರೆ ಸ್ವದರ್ಶನದಲ್ಲಿ ಎಲ್ಲದೂ ಇದೆ. ಅದಕ್ಕೆ ಹೇಳ್ತಿದ್ದಾರೆ,
ಆ ಟೈಟಲ್ ಸ್ವರೂಪದಲ್ಲಿ ಎಷ್ಟು ಬಂದಿದೆ, ಸ್ವರೂಪದಲ್ಲಿ ಬಂದಿದ್ರೆ ಏನು ಪ್ರೂಫ್ ಏನು? ಕರ್ಮದ ಬದಲಾವಣೆಯಲ್ಲಿ ತನ್ನ ಸ್ವಸ್ವರೂಪದಲ್ಲಿ ಬಂದಾಗ ಅದರದ್ದು ಏನೆಲ್ಲ ಗುಣಶಕ್ತಿಗಳ ಕರ್ಮಗಳಿದೆ ಅದು ಎಲ್ಲಿದೆ ನೋಡ್ಕೋಬೇಕಲ್ವಾ, ಸುಮ್ಮನೆ ಅಂದ್ಕೊಂಡ್ರಾಗಲ್ಲ. तो सदा अगर स्वदर्शन चक्रधारी का ये जो स्वरूप है, संगम का स्वरूप है, वो जानने तक लाया है, मानने तक लाया है, या स्वरूप तक है? सदा स्वदर्शन चक्र चलता है या परदर्शन स्वदर्शन को बुला देता है? ये देह को देखना भी तो परदर्शन है ना। स्व आत्मा है, देह पर है। पर अंदरे बेरे, प्रकृति है ना, पर है ना। प्रकृति भाव में आना की प्रकृति के वशीभूत होना. ಕೇಳಿ ಏನು ಹೇಳ್ತಿದ್ದಾರೆ ಅಂತ. ये भी परदर्शन चक्र है. जब अपने देह को देखना भी परदर्शन हुआ तो दूसरे के देह को देखना, इसको स्वदर्शन कैसे कहेंगे? ಕೇಳ್ತಿದ್ದಾರೆ ಬಾಬಾ, ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ ಇದು ಸ್ವದರ್ಶನ್ ಚಕ್ರಧಾರಿ ಅನ್ನೋದು ಬರೀ ತಿಳ್ಕೊಳ್ಳೋವರೆಗೂ ಇದೆಯಾ, ಒಪ್ಕೊಳ್ಳೋವರೆಗೂ ಇದೆಯಾ? ಸ್ವರೂಪದಲ್ಲಿ ತಂದಿದ್ದೀರಾ. ಸ್ವರೂಪದಲ್ಲಿ ತಂದಿದ್ರೆ ಪರದರ್ಶನ ಸಮಾಪ್ತಿ ಆಯ್ತಾ? ಪರ ಅಂದರೆ ಬೇರೆ, ಶರೀರ ಅಥವಾ ಶರೀರ ಪ್ರಕೃತಿದು. ಪ್ರಕೃತಿಯನ್ನು ನೋಡ್ತೀರ, ನಿಮ್ಮ ಶರೀರ ನೀವು ನೋಡ್ಕೊಂಡ್ರು ಪರದರ್ಶನ ಅಂದರೆ ನಿಮ್ಮ ದೇಹದ ಕಾನ್ಷಿಯಸ್ಸಲ್ಲಿರೋದು, ಗಳಿಗ್ಗೆ ದೇಹದ ಇಂದ್ರಿಯಗಳ ಬಗ್ಗೆ ಅಟೆನ್ಷನ್ ಹೋಗೋದು ಅಂದರೆ ಯಾವಾಗ ಪರದರ್ಶನ. ಇನ್ನು ಬೇರೆಯವ್ರ ಶರೀರ ನೋಡೋದು ಡಬಲ್ ಪರದರ್ಶನ ಆಯ್ತಲ್ಲ. ಅದಕ್ಕೆ ತಾನೇ ಮಮ್ಮ ದಾದಿಗೆ ನಿಂದು ಶರೀರ ಕಾನ್ಷಿಯಸ್ ಇದೆ, ನಂದು ಶರೀರ ಅದಕ್ಕೆ ನೋಡ್ತಿದ್ಯಾ, ಎರಡೆರಡು ಶರೀರ ಇಟ್ಕೊಂಡು ಪಾಪ ಮಾಡ್ತಿದ್ಯಲ್ಲ ನೀನು. ಎಷ್ಟು ದೊಡ್ಡ ಮಾತು. ಅನ್ಯರನ್ನ ಶರೀರಧಾರಿ ಅಂತ ತಿಳಿದು ನಡೆಯೋದೇ ಪಾಪದ ಕೆಲಸ ಅಂತಾರೆ ಬಾಬು. ಆತ್ಮಭಾವ ಇಲ್ಲದೆ ಸೋ ಅಂಡ್ ಸೋ ಇವರು ಅವರು ಅಂದಾಗ ಅವ್ರ ಶರೀರ ತಾನೇ ನೆನಪು ಬರುತ್ತೆ. ದೇಹದ ಕಡೆ ಗಮನ, ದೇಹಧಾರಿಗಳ ರೂಪದಲ್ಲಿ ಚಿಂತನೆ, ಇವೆಲ್ಲ ಪರದರ್ಶನ. ಏನದು? ಅದು ಪುಣ್ಯನ ಪಾಪದ ಕೆಲಸನ? ನಿಮ್ಮ ಶರೀರ ನೋಡೋದೇ ಪರದರ್ಶನ ಅಂದ್ಬಿಟ್ರು. ಇದನ್ನು ಸ್ವದರ್ಶನ ಹೆಂಗೆ ಹೇಳೋದು? ಪ್ರಕೃತಿಯನ್ನು ನೋಡೋದು, ಪ್ರಕೃತಿಯ ಭಾವದಲ್ಲಿ ಬರೋದಂದರೆ ವಶೀಭೂತ ಆಗೋದು. ಭೂತ ಪಂಚಭೂತಗಳಂತಾರಲ್ಲ. ಸೊ ಶರೀರದ ಕಾನ್ಷಿಯಸ್ ಅಂದರೆ ಭೂತದ ಕಾನ್ಷಿಯಸ್. ಭೂತ ಏನು ಮಾಡುತ್ತೆ? ದುಃಖ ಕೊಡುತ್ತೆ. ಭೂತಗಳಾಗ್ಬಿಡ್ತೀರಲ್ವ ನೀವು. ನಿಮಗೆ ನೀವು ದುಃಖ ಕೊಡ್ತೀರಾ, ಬೇರೆಯವ್ರಿಗೂ ದುಃಖ ಕೊಡ್ತೀರ. ಈ ಭೂತದ ಕೆಲಸ ಆಗೋಯ್ತಲ್ವಾ. ಸೊ ಯಾರಿಗಾದ್ರೂ ನೀನು ಭೂತ ಅಂತಂದರೆ ಬೇಜಾರಾಗುತ್ತೆ. ಬಟ್ ಮಾಡೋ ಕೆಲಸ ತನಗೆ ತಾನು ಭೂತ ಆಗಿದ್ದಲ್ಲ, ಬೇರೆಯವ್ರಿಗೆ ಬಿಡ್ರಿ ಸುಮ್ಮನೆ ಇದ್ರೂ ತನಗೇನು ಸುಖ ಕೊಟ್ಟಿದ್ದಾಯ್ತಾ? ಭೂತ ಕೆಲಸ ಆಗೋಯ್ತಲ್ಲ. ಏನಂತೀರ? ಭೂತಪ್ಪನ ಎಂತ ಅಪ್ಪ. ದೇಹಾಭಿಮಾನ ಎಷ್ಟು ಕೆಟ್ಟದಲ್ಲ, ಎಷ್ಟು ಕೆಳಮಟ್ಟದಲ್ಲಿ ತಗೊಂಡು ಬಂದ್ಬಿಡುತ್ತಲ್ಲ. ಅದಕ್ಕೆ ಕೇಳ್ತಿದ್ದಾರೆ ಬಾಬವರು, ದೇಹ ನೋಡೋದು, ನಿಮ್ಮ ದೇಹದ ಕಡೆನೇ ನಿಮಗೆ ಇಡೀ ದಿನ ಜಾಸ್ತಿ ಗಮನ. ಶರೀರದ ಹಿಂದೆ, ಇಂದ್ರಿಯಗಳ ಹಿಂದೆ, ಶರೀರದ ಕೆಲಸಗಳ ಹಿಂದೆ ಕೆಲಸ ಕಾರ್ಯ ಮಾಡಿ, ಬಟ್ ಆತ್ಮನಾಗಿ ಮಾಡ್ರಲ್ಲ ಬಾಬವ್ರು, ನೆನಪಲ್ಲಿ ಮಾಡ್ರಲ್ಲ ಅಂತಾರೆ ಬಾಬವರು. ಬಿಡಿ ಅಂತ ಏನು ಹೇಳ್ತಾ ಇಲ್ಲ. व्यर्थ संकल्प या पुराने संस्कार ये भी देह बान के संबंध से है ना. आत्मिक स्वरूप के संस्कार वो क्या है? जो बाप के संस्कार वो आपका संस्कार है. ತಂದೆ ಹೇಳೋದು ವ್ಯರ್ಥ ಸಂಕಲ್ಪ ಇರಲಿ ಅಥವಾ ಹಳೆಯ ಸಂಸ್ಕಾರಗಳಿರಲಿ, ಇದೇನಿದು? ಇವೆಲ್ಲ ಏನು? ದೇಹಾಭಿಮಾನದ ಸಂಬಂಧದ್ದೇ. ಸಟಲ್ಲಾಗಿ ದೇಹ ಬಾನ ಕೆಲಸ ಮಾಡ್ತಾ ಇದೆ.
ವ್ಯರ್ಥ ಸಾಧಾರಣ ಸಂಕಲ್ಪಗಳು, ಕರ್ಮದ ರೂಟೀನ್ ಕಾನ್ಷಿಯಸ್ಸು, ಇವೆಲ್ಲ ದೇಹ ಬಾನ, ಚರ್ಮ ಬಾನ. ಆತ್ಮಿಕ ಸ್ವರೂಪದಲ್ಲಿದ್ದರೆ ನಿಮಗೆ ಆತ್ಮದ ಸಂಸ್ಕಾರ, ಆತ್ಮದ ಅವಲೋಕನ, ಜ್ಞಾನದ ಸಂಕಲ್ಪಗಳು, ಬಾಬೂರ್ ಸಂಸ್ಕಾರಗಳೇನು ಎಲ್ಲ ಶ್ರೇಷ್ಠ ಸಂಸ್ಕಾರಗಳೇ ಕೆಲಸಕ್ಕೆ ಬರುತ್ತೆ. ಅದಂತೂ ಗೊತ್ತೇ ಇದೆ. ಬಾಪ್ ಕ ಸಂಸ್ಕಾರ ಕ್ಯಾ ಹೈ? ಅದಾದರೂ ನೆನಪಿರುತ್ತಾ ಇಲ್ವಾ? ಏನಂತೀರಾ? ಮನೆಯಲ್ಲೆಲ್ಲ ಕೇಳ್ತಾ ಇದ್ದೀರಾ? ಅಟೆನ್ಷನ್ ಪ್ಲೀಸ್. ಸದಾ ವಿಶ್ವ ಕಲ್ಯಾಣಕಾರಿ, ಪರೋಪಕಾರಿ, ರೆಹಮ್ ದಿಲ್ ವರದಾತ ಹೈ. 4 ನೆನ್ಪಿಟ್ಕೊಂಡ್ರು ಎಷ್ಟೋ ದೊಡ್ಡ ಕಲ್ಯಾಣ ಆಗ್ಬಿಡುತ್ತೆ. ನಮ್ಮ ತಂದೆ ಯಾರು? ವಿಶ್ವ ಕಲ್ಯಾಣಕಾರಿ. ನಮ್ಮ ತಂದೆ ಯಾರು? ಪರೋಪಕಾರಿ. ಅವ್ರು ಯಾರು? ವರದಾನಿ, ಮರ್ಸಿಫುಲ್, ದಯಾಸಾಗರ. ಐಸೆ ಸಂಸ್ಕಾರ ನ್ಯಾಚುರಲ್ ಸ್ವರೂಪ್ ಮೇ ಬನೆ ಹೇ. ನಾನು ಬಾಬನ್ ಮಗು, ನಾನು ಆತ್ಮ, ನಾನು ಬಾಬನ್ ಮಗು, ನಾನು ಆತ್ಮ ಅಂತ ಡೈಲಿ 108 ಸಾರಿ ಬರೀರಿ. ಎಲ್ಲ ಕೇಳ್ತಾ ಇದೆಯಾ? ಟೈಮ್ ಇದ್ದರೆ ನಾನು ಆತ್ಮ, ಮಾಸ್ಟರ್ ಸರ್ವಶಕ್ತಿವಾನ್, ಬಾಬಾ ನಿನ್ನ ಮಗುವಾಗಿದ್ದೀನಿ, ಬಾಬಾ ನಾನು ಆತ್ಮ, ನಿನ್ನ ಮಗು, ಸ್ವದರ್ಶನ್ ಚಕ್ರಧಾರಿ. ಒಂದೊಂದು 108 ಸಾರಿ ಬರೀರಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ 108 ಸಾರಿ, ನಾನು ಸ್ವದರ್ಶನ್ ಚಕ್ರಧಾರಿ, ನಾನು ನಿನ್ನ ಮಗು, ನಾನು ಆತ್ಮ ಸ್ವದರ್ಶನ್ ಚಕ್ರಧಾರಿ. ಬರೀ ನಾನು ಅಂತ ಅಂದ್ಬಿಡ್ರಿ. ಸಂಸ್ಕಾರ बनना अर्थात संकल्प, बोल और कर्म स्वतः ही उसी प्रमाण सहज चलना. संस्कार ऐसी बीज है जो ऑटोमेटिक आत्मा को अपने प्रमाण चलाते रहते. संस्कार समझो ऑटोमेटिक चाबी है जिसके आधार पर चलते रहते. ಸಂಸ್ಕಾರ ಮಾಡ್ಕೊಳ್ಳೋದು ಅಂದ್ರೇನು? ಸಂಸ್ಕಾರ ಸಂಕಲ್ಪ, ಮಾತು, ಕರ್ಮದಲ್ಲಿ ಸ್ವತಃ ತಾನೇ ನಡೆಸುತ್ತೆ ನಿಮ್ಮನ್ನ. ನೋಡಿ, ಈಗ ದ್ವಾಪರದಲ್ಲಿ ಮಾಡ್ಕೊಂಡಿರೋ ಹಳೆ ಸಂಸ್ಕಾರ ಏನು ಮಾಡ್ತಿದೆ? ಸಂಸ್ಕಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಲ್ವಾ, ಕರ್ಮದಲ್ಲಿ ತಂದು ತಂದು ರಿಪೀಟ್ ಮಾಡ್ಕೊಂಡು. ಈಗ ಅದು ಬೇಡ ಅಂದ್ರೆ ಹೋಗ್ತಿಲ್ಲಲ್ಲ, ಬರ್ತಿದೆಯಲ್ಲ. ರಾಂಗ್ ಸಂಸ್ಕಾರಗಳು ಯಾವ್ದು ಅಂದ್ಕೋತೀರ? ಅಯ್ಯೋ ಬರಬಾರ್ದಂದ್ರೆ ಬಂದ್ಬಿಡುತ್ತೆ ಪಟ್ ಅಂತ. ಸಂಸ್ಕಾರ ಹಂಗೆ ಆಟೋಮೆಟಿಕ್ ಚಾಬಿ ಇದ್ದಂಗೆ, ಅಷ್ಟು ಪ್ರಬಲ ಶಕ್ತಿ. ಆಟೋಮೆಟಿಕ್ ಏನು ಮಾಡುತ್ತೆ? ಏನಾದರೂ ಚಾಬಿ ಕೊಟ್ಟರೆ, जैसे खिलौने को नाचने की चाबी देते हो तो वो नाचता ही रहता है ना. अगर किसको गिरने का ही देंगे तो गिरता ही रहेगा. ये जीवन में संस्कार भी तो ऐसी ऑटोमेटिक चाबी. तो बाप के संस्कार निजी संस्कार बनाया है, जिसको दूसरे शब्दों में कहते हो कि ये मेरी ನೇಚರ್ है, क्या करूँ? ನೇಚರ್ ಏನು? ನೀವೇ ಮಾಡ್ಕೊಂಡಿರೋದಲ್ಲ. ಟೇಸ್ಟ್ ಇದ್ಕೊಂಡು, ರುಚಿ ಇದ್ಕೊಂಡು, ರುಚಿಯಾಗಿ ಕೆಟ್ಟ ಕರ್ಮಗಳನ್ನು ಮಾಡ್ಕೊಂಡಿರೋ ಸಂಸ್ಕಾರ ಅಲ್ಲ. ಹೇಳ್ತಿದ್ದಾರೆ ಬಾಬೋರು. ಈಗ ಬೊಂಬೆಗೆ, ಡಾನ್ಸಿಂಗ್ ಬೊಂಬೆಗೆ ಚಾಬಿ ಕೊಟ್ಟರೆ ಡ್ಯಾನ್ಸ್ ಮಾಡ್ತಾನೇ ಇರುತ್ತೆ ಚಾಬಿ ಮುಗಿಯೋವರೆಗೂ. ಅದೇನಾದರೂ ಪಲ್ಟಿ ಹೊಡಿಯೋದಿತ್ತಂದರೆ ಆ ಬೊಂಬೆ, ಅದಕ್ಕೆ ಚಾಬಿ ಕೊಟ್ಟರೆ ಅದು ಹೊಡಿತಾನೆ, ಬೀಳ್ತಾನೆ ಇರುತ್ತೆ, ಪಲ್ಟಿ ಹೊಡಿತಾನೆ ಇರುತ್ತೆ. ಹಂಗೆ ನೀವು ಸಂಸ್ಕಾರ ಏನು ಮಾಡ್ಕೊಂಡಿದ್ದೀರಾ, ಅದು ಒಂದು ಆಟೋಮೆಟಿಕ್ ಚಾಬಿ ಥರ. ಬೇಡ ಅಂದರೂ ಅದರದೇ ಸಂಕಲ್ಪ, ಅದರದೇ ಮಾತು, ಅದರದೇ ಗಮನ, ಅದರದೇ ಕರ್ಮ ಆಟೋಮೆಟಿಕ್ ನಿಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಅದನ್ನು ಸಮಾಪ್ತಿ ಮಾಡಬೇಕಂದ್ರೆ ತಂದೆಯ ಸಂಸ್ಕಾರ, ನನ್ನ ಸಂಸ್ಕಾರ, ತಂದೆಯ ಸಂಸ್ಕಾರ ಮಾಡ್ಕೊಂಡ್ಬಿಟ್ರೆ, ತಂದೆದು ನಿಮ್ಮ ಸಂಸ್ಕಾರ ಮಾಡ್ಕೊಂಡ್ಬಿಟ್ರೆ ಅದೂ ನಿಮ್ಮನ್ನು ತನ್ನ ತರಹ ನಡೆಸುತ್ತೆ. ಅಂದರೆ ಬಾಬೋರ್ ತರಹ ಕರ್ಮಗಳು, ಬಾಬೋರ್ ತರಹ ಎಲ್ಲ ಮಾಡೋದು ಈಸಿ ಆಗಿಬಿಡುತ್ತೆ ನಿಮಗೆ. ಆಗುತ್ತಲ್ವಾ? ಯಾಕೆಂದರೆ ಜೀವನದಲ್ಲಿ ಸಂಸ್ಕಾರನೇ ಚಾಬಿ, ಆಟೋಮೆಟಿಕ್ ಚಾಬಿ. ಈಗ ದೇಹ ಬಾನ, ಅಭಿಮಾನ ಸಂಸ್ಕಾರ ಆಗ್ಬಿಡ್ತಲ್ಲ, ಅದು ಹಂಗೆ ಸಂಸ್ಕಾರ ಪ್ರಬಲ ಆಗೋಯ್ತು. ಬೇಡ ಅಂದ್ರೂ ದೇಹಾಭಿಮಾನ ಎಳ್ಕೊಂಡು ಹೋಗ್ತಾ ಇದೆಯೋ ಇಲ್ವೋ? ಬೆಳೆದ್ರೆ ಶಿಫ್ಟ್ ಮಾಡೋಕ್ಕೂ ಹಂಗೆ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ. ಸುಮ್ಮನೆ ಕೂತಿದ್ದಂಗೆ ಆತ್ಮಾಭಿಮಾನಿ ಆಗೋಕ್ಕಾಗಲ್ಲ ನೀವು. ಯಾವ ಕಾರಣ? ಬಾಬಾ ಹೇಳ್ತಾರೆ ಸಂಸ್ಕಾರ ಚಾಬಿಯಾಗಿರೋದ್ರಿಂದ ಏನು ಹೇಳ್ತಾರ? ನಿಜಿ ಸಂಸ್ಕಾರ, ರಾಂಗ್ ಸಂಸ್ಕಾರ ಮಾಡಿಕೊಂಡು ಏನು ಮಾಡೋದು? ನನ್ನ ನೇಚರು ನನಗೇನು ಇಷ್ಟ ಇಲ್ಲ, ಬಂದ್ಬಿಡುತ್ತೆ ರೀ, ಏನು ಮಾಡೋದು? ಆದರೆ लेकिन क्या करना है? बाप समान नेचर हो जाए, सदा वरदानी, सदा परोपकारी, सदा रहम दिल. तो मेहनत करनी पड़ेगी ना.
जब मैं कौन हूँ को स्वरूप में लाओ, इसी धर्म को कर्म में अपनाओ, तब कहेंगे स्वरूप तक लाया। नहीं तो जानने और मानने की लिस्ट में चले जाएंगे। सदा ये स्मृति रखो, मेरा धर्म ही ये है, यही धर्म है। ಬಾಬುವರ ಧಾರಣೆಗಳಲ್ಲಿ ನಡೆಯೋದೇ ಧರ್ಮ. ನಿಮ್ಮ ನೇಚರನ್ನು ಬಾಬುವ್ರ ನೇಚರ್ ಮಾಡ್ಕೊಂಬಿಟ್ರಲ್ಲ, ಸದಾ ವರದಾನಿ, ಸದಾ ಪರೋಪಕಾರಿ, ಸದಾ ದಯೆ, ದಯಾ, ಸದಾ ಕಲ್ಯಾಣ ಮಾಡೋದು. ಇಷ್ಟೇ ರೆಹಮ್ ದಿಲ್ ಇದ್ರೂ ಎಲ್ಲ ಕೆಲಸ ಮಾಡ್ತೀರಾ, ರೈಟ್ ರೆಹಮ್ ದಿಲ್. ಆದರೆ ಸ್ವಲ್ಪ ಕಷ್ಟಪಡ್ಬೇಕಲ್ವಾ ಅಂತಿದ್ದಾರೆ ಬಾಬುವ್ರು. ಮೆಹನತ್ತು ಕರ್ನಿ ಪಡೆಂಗೆ. ಯಾಕೆಂದರೆ ಎಲ್ಲ ತಪ್ಪು ತುಂಬ್ಕೊಂಬಂದುಬಿಟ್ಟಿದ್ದೀರಾ. ಈಗ ನಾನು ಯಾರು ಈ ಸ್ವರೂಪದಲ್ಲಿ ತನ್ನಿ. ಇದನ್ನೇ ಯಾವಾಗ ಧಾರಣೆಯಲ್ಲಿ ತರ್ತೀರಾ, ಅದನ್ನು ಕರ್ಮದಲ್ಲಿ ತರ್ತೀರಾ, ಸ್ವರೂಪದಲ್ಲಿ ಬಂದ್ಬಿಡ್ತೀರಾ. ಇಲ್ಲಾಂದರೆ ಬರೀ ಒಪ್ಕೊಳ್ಳೋರು ತಿಳ್ಕೊಳ್ಳೋರು ಲಿಸ್ಟಲ್ಲಿ ಇರ್ತೀರಾ, ನಡೆಯೋರು ಲಿಸ್ಟಲ್ಲಿ ಇರಲ್ಲ. ನಡೆಯೋ ಲಿಸ್ಟಿಂದ ಕ್ಯಾನ್ಸಲ್ ಆಗೋದಂದ್ರೇನು? ತನ್ನ ಅದೃಷ್ಟದಿಂದ ಕ್ಯಾನ್ಸಲ್ ಆದಂಗೆ. ಯಾಕೆಂದರೆ ಸಂಸ್ಕಾರ ಇಲ್ಲದೆ ನಮಗೆ ಪ್ರಾರಬ್ಧ ಸಿಗಲ್ಲ. ಏನೇ ನಾವು ಕರ್ಮ ಮಾಡಿದಾಗ, ಕರ್ಮದವರೆಗೆ ಅದು ಬಂದಾಗಲೇ ನನ್ನ ಪ್ರಾರಬ್ಧದಲ್ಲಿ ಬರೋದು. ಇದು ತುಂಬ ಚೆನ್ನಾಗಿ ಅರ್ಥ ಆಗಬೇಕು. ಸೊ ಅದರಿಂದ ನನ್ನ ಧರ್ಮನೇ ಏನು, ಬಾಬುವ್ರು ಹೇಳೋ ನಿಜಿ ಧಾರಣೆಗಳಲ್ಲಿ ಬದುಕೋದೇ ನನ್ನ ಧರ್ಮ. ಇಸಿ धर्म में सदा स्थित रहो, कुछ भी हो जाए, चाहे व्यक्ति, चाहे प्रकृति, चाहे परिस्थिति, लेकिन आप लोगों का स्लोगन है धरत पहिए धर्म न छोड़िए. इसी स्लोगन को अथवा प्रतिज्ञा को सदा स्मृति में रखो. ಬಾಬಾ ಹೇಳೋದು ಈ ಸದಾ ಈ ಧಾರಣೆಗಳಲ್ಲಿರಿ. ಏನಾದರೂ ಆಗ್ಬಿಡ್ಲಿ, ಚಾಹೆ ವ್ಯಕ್ತಿಗಳಿರಲಿ, ಪ್ರಕೃತಿ ಇರಲಿ, ಪರಿಸ್ಥಿತಿ ಇರಲಿ, ಯಾವುದೇ ನಿಮ್ಮನ್ನು ಅಳ್ಳಾಡ್ಸಕ್ಕೆ ಬಂದ್ರೂ, ತನ್ನ ಪ್ರಭಾವದಲ್ಲಿ ತರಕ್ಕೆ ಬಂದ್ರೂ ನೀವು ಆ ಪ್ರಭಾವಗಳಲ್ಲಿ ಹೋಗ್ಬೇಡಿ. ನಿಮಗೆ ಒಂದು ಸ್ಲೋಗನ್ ನೆನಪಿರಲಿ, ತಲೆ ಕೆಳಗೆ ಬಿದ್ರೂ ಧಾರಣೆ ಬಿಡಲ್ಲ. ಧರತ್ ಪಯ್ಯೆ ಧರ್ಮವನ್ನು ಚೋಡಿ ಅಂದ್ರೇನು? ತಲೆ ಕೆಳಗೆ ಬಿದ್ದರೂ ಧರ್ಮ ಬಿಡಲ್ಲ. ಈ ಸ್ಲೋಗನ್ ಸದಾ ಪ್ರತಿಜ್ಞೆಯ ರೂಪದಲ್ಲಿ ನೆನ್ಪಿಟ್ಕೊಳ್ಳಿ. इस समय कल पहले वाले पुराने सो नए बच्चे आए हैं, पुराने थे पुराने भी हो तो नए थे नए भी हो. नए बच्चे अर्थात सबसे छोटे सबसे लाडले होते, नए पत्ते सबको सुंदर लगते. तो बल नए हैं लेकिन अधिकार में नंबर 1 है ना, ऐसे ही सदा पुरुषार्थ करते चलो. सबसे पहला अधिकार पवित्रता का है, उसके आधार पर सुख शांति सर्व अधिकार प्राप्त हो जाता. तो पहला पवित्रता का अधिकार लेने में सदा नंबर 1 रहना, तो प्राप्ति में भी नंबर 1 हो जाएंगे. पवित्रता का फाउंडेशन को कभी कमज़ोर नहीं करना, तब ही लास्ट सो फास्ट जाएंगे. बाप दादा को भी बच्चों को देख खुशी होती है, फिर से अपना अधिकार लेने लिए पहुंच गए हैं. इसलिए खूब रेस करो. अभी भी टू लेट का बोर्ड नहीं लगा है, सब सीट्स खाली है, फिक्स नहीं है. जो नंबर लेना चाहो वो ले सकते हो. इतना अटेंशन रखते चलो, अधिकारी बनते चलो, ಯೋಗ್ಯತಾओं को धारण कर ಯೋಗ್ಯ बनते चलो. ಹೊಸ ಹೊಸ ಮಕ್ಕಳು ಜಾಸ್ತಿ ಇರೋದ್ರಿಂದ ಬಾಬಾ ಹೇಳ್ತಾರೆ, ಪವಿತ್ರತೆಯ ಅಧಿಕಾರ ಏನಿದೆ ಈಶ್ವರನಿಂದ, ಇದು ಮೊದಲನೇ ಅಧಿಕಾರ, ಮೊದಲನೇ ವರದಾನ. ಪವಿತ್ರ ಭವ, ಯೋಗಿ ಭವ. ಏನಾದರೂ ಆಗಲಿ ಜೀವನದಲ್ಲಿ ಈ ಅಧಿಕಾರ ಮಾತ್ರ ಬಿಟ್ಕೊಡ್ಬೇಡಿ ಮಕ್ಕಳೇ. ನಂಬರ್ 1 ಬರಬೇಕಾ, ಲಾಸ್ಟ್ ಸೋ ಪಾಸ್ಟ್ ಹೋಗ್ಬೇಕಾ, ಸುಖ ಶಾಂತಿ ಆಧಾರ, ಎಲ್ಲದರ ಆಧಾರ ಪವಿತ್ರತೆ. ಈ ಫೌಂಡೇಶನ್ ಎಂದೂ ವೀಕ್ ಆಗಬಾರ್ದು. ತಂದೆಗೂ ಖುಷಿ, ಮಕ್ಕಳನ್ನು ನೋಡಿದ್ರೆ ಖೂಬ್ ರೇಸ್ ಮಾಡಿ, ರೇಸಲ್ಲಿ ಹೋಗೋಕ್ಕೆ ಪವಿತ್ರತೆಯ ಬಲ ಬೇಕು. ಲಾಸ್ಟ್ ಸೋ ಫಾಸ್ಟ್, ಸೊ ಫಸ್ಟ್ ಬರಬೇಕಂದ್ರೂ ಇದೇ ಬೇಕು. ಟೂ ಲೇಟ್ ಬೋರ್ಡ್ ಅಂತೂ ಹಾಕಿಲ್ಲ. ನೀವು ಬೇಕಂದರೆ ಅಧಿಕಾರಗಳನ್ನು ತಗೊಂಡು ಅಷ್ಟು ಸ್ವಯಂ ಮೇಲೆ ಅಟೆನ್ಷನ್ ಇಟ್ಟು ಯೋಗ್ಯತೆಗಳನ್ನು ಧಾರಣೆ ಮಾಡ್ತಾ ಯೋಗ್ಯರಾಗ್ತಾ ಹೋಗಿ. अच्छा ऐसे सदा बाप समान, सदा श्रेष्ठ धर्म और श्रेष्ठ कर्मधारी, सदा धर्मात्मा, सदा स्वदर्शन चक्रधारी स्वरूप, सदा सर्व प्राप्ति स्वरूप. ऐसे श्रेष्ठ आत्माओं को बाप दादा का याद प्यार और नमस्ते नमस्ते नमस्ते. ಈ ಥರ ಸದಾ ತಂದೆ ಸಮಾನ
ಶ್ರೇಷ್ಠ ಧರ್ಮ ಹಾಗೂ ಶ್ರೇಷ್ಠ ಕರ್ಮಧಾರಿ, ಸದಾ ಧರ್ಮಾತ್ಮರಿಗೆ ಸದಾ ಸ್ವದರ್ಶನ್ ಚಕ್ರಧಾರಿ ಸ್ವರೂಪದಲ್ಲಿರೋ, ಸರ್ವ ಪ್ರಾಪ್ತಿ ಸ್ವರೂಪದಲ್ಲಿರೋ ಶ್ರೇಷ್ಠ ಆತ್ಮಗಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ಸೊ ಕೇಳಿದ್ರ ಧರ್ಮದ ಆಧಾರದ ಮೇಲೆ ಧಾರಣೆ ಎಷ್ಟು ದೊಡ್ಡದು. ಧರ್ಮದ ಆಧಾರದ ಮೇಲೆ ಕರ್ಮ. ಧರ್ಮಾತ್ಮರಾಗಬೇಕಂದ್ರೆ ಧಾರಣೆಗಳ ಇಂಪಾರ್ಟೆಂಟ್. ಅದು ಒಂದೇ ಧಾರಣೆಯ ವಿಶಾಲ ಆಳ. ನಾನು ಯಾರು, ನಾನು ಯಾರ ಮಗು, ನಾನು ಎಲ್ಲಿಂದ ಬಂದೆ, ನಾನು ಯಾಕೆ ಬಂದೆ, ಇದು ಒಗಟು ಬಿಡಿಸ್ರಿ. ಅದು ಹೊಳ್ತಾರೆ, ಸ್ವಲ್ಪ ಕಷ್ಟಪಡಿ. ಇದರಲ್ಲಿ ಕಷ್ಟಪಟ್ರೆ ಏನಾಗಲ್ಲ.